ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅಂತ. ಸಿದ್ದರಾಮಯ್ಯನವರ ಆಸಕ್ತಿ ಬಗ್ಗೆ ಇವತ್ತು ಏನು ಹೇಳಲಾರೆ, ಆದರೆ ಅಲ್ಲಿನ ಜನರಲ್ಲಿರುವಂಥ ಒಂದು ಆಸಕ್ತಿ, ಹುಮ್ಮಸ್ಸು, ಉತ್ಸಾಹ, ನಿರೀಕ್ಷೆ ಬಹಳ ಸ್ಪಷ್ಟವಾಗಿದೆ. ನಿನ್ನೆ ಸಾವಿರಾರು ಜನ ಬಂದು ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಬಂದು ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿ ಸಿದ್ದರಾಮಯ್ಯನವ್ರು ಅಲ್ಲೇ ಸ್ಪರ್ಧೆ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ಸಿದ್ದರಾಮಯ್ಯನವರ ಬಾಯಲ್ಲೇ ಒಂದು ರೀತಿಯಲ್ಲಿ ಸ್ಪರ್ಧೆ ಮಾಡೋದು ಇನ್ನೂ ಕಂಪ್ಲೀಟ್ ಆಗಿ ನಿರಾಕರಣೆ ಆಗಿಲ್ಲ, ಈಗಲೂ ಸಾಧ್ಯತೆಗಳಿದೆ ಅಂತ ಹೇಳಿ ಆ ವಾತಾವರಣವನ್ನು ಶಮನಗೊಳಿಸುವಂಥ ಕೆಲಸಕ್ಕೆ ಮುಂದಾದರು. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಇನ್ನೂ ಕ್ಷೇತ್ರ ಗೊಂದಲದಲ್ಲೇ ಸಿಲುಕೊಂಡಿದ್ದಾರೆ. ಇನ್ನು ತೀರ್ಮಾನ ಪ್ರಕಟಿಸದೆ ಸಿದ್ದರಾಮಯ್ಯನವರು ಕುತೂಹಲವನ್ನು ಮುಂದುವರಿಸಿದ್ದಾರೆ. ಇಂದು ಅಥವಾ ನಾಳೆ ತೀರ್ಮಾನ ಪ್ರಕಟದ ಸಾಧ್ಯತೆ ಇದೆ. ಈಗಾಗಲೇ ಹತ್ತಾರು ರೀತಿಯಲ್ಲಿ ಚರ್ಚೆ ನಡೀತಿದೆ. ಮತ್ತೊಮ್ಮೆ ಸಮೀಕ್ಷೆ ಆಗುತ್ತಂತೆ, ಒಂದು ತ್ವರಿತವಾದ ತುರ್ತು ಸಮೀಕ್ಷೆ ಆಗುತ್ತೆ. ಈ ಸಮೀಕ್ಷೆಯ ವರದಿಯ ಆಧಾರದ ಮೇಲೆ ಮುಂಬರೋ ದಿನಗಳಲ್ಲಿ ನಿರ್ಧಾರ ಕೂಡ ಆಗುತ್ತೆ. ಸ್ಥಳೀಯವಾಗಿ ಲೆಕ್ಕಾಚಾರಗಳು ಬದಲಾಯಿತು. ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಬೇರೆ ಬೇರೆ ರೀತಿಯ ಆಲೋಚನೆ. ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡ್ಬಂದಿದ್ದೆ ನಾವು, ನಮಗೂ ಉಪಯೋಗ ಆಗಲಿ ಅಂತ. ಈಗ ಅವರೇ ಬರಲಿಲ್ಲ ಅಂದರೆ ನಮಗೆ ಯಾವ ರೀತಿ ಸವಾಲ್ಗಳು ತಂದೊಡ್ಡುತ್ತೆ ಈ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅವರು ಆಲೋಚನೆಯಲ್ಲಿ ಮುಳುಗೋಗಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಷನ್ ರೌಂಡ್ ಟೇಬಲ್ಗೆ ಈ ಚರ್ಚೆಯನ್ನು ತಂದು ಮಾತಾಡೋದಕ್ಕೂ ಮುನ್ನ ವರ್ತೂರ್ ಪ್ರಕಾಶ್ ಅವರಿದ್ದಾರೆ, ಪ್ರಭಾವಶಾಲಿ ನಾಯಕರು ಕೋಲಾರ ಪ್ರದೇಶ. ವರ್ತೂರ್ ಪ್ರಕಾಶ್ ಅವರು ಸದ್ಯಕ್ಕೆ ಬಿಜೆಪಿಯನ್ನು ಸೇರಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಅಂತ ಈಗಾಗಲೇ ಬಹುತೇಕ ಖಚಿತ ಆಗಿರುವಂಥದ್ದು. ವರ್ತೂರ್ ಪ್ರಕಾಶ್ ಅವರೇ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ವರ್ತೂರ್ ಪ್ರಕಾಶ್ ಅವರೇ, ಕಾಂಗ್ರೆಸ್ ಅವ್ರದ್ದು ಸಿದ್ದರಾಮಯ್ಯನವರ ಈ ಸ್ಪರ್ಧೆಯ ಗೊಂದಲದ ಲೆಕ್ಕಾಚಾರ ಒಂದು ರೀತಿ ಆದರೆ JDS ಮತ್ತು ಬಿಜೆಪಿದು ಇನ್ನೊಂದು ರೀತಿ ಆಯಿತು. ಅಂದರೆ ಈ ಪದೇ ಪದೇ ಹಿಂದೂ ಮುಂದೂ ಆಗ್ತಿದೆಯಲ್ಲ, ನೀವು ಜನರ ಮಧ್ಯ ಇರುವಂಥವ್ರು, ಜನರಲ್ಲಿ ಇದು ಯಾವ ರೀತಿಯ ಅಭಿಪ್ರಾಯ ಮೂಡಿಸ್ತಿದೆ? ನೀವೇ ಮಾತನಾಡ್ತಿರ್ತೀರಿ, ಅವರು ಹೇಳ್ತಿರ್ತಾರೆ ನಿಮ್ಮ ಬಳಿ, ಏನಂತಾರೆ ಜನ? ಹಿಂದೂ ಮುಂದು ಕನ್ಫ್ಯೂಷನ್. ನಮಸ್ಕಾರ. ನಮಸ್ಕಾರ. ವರ್ತೂರ್ ಪ್ರಕಾಶ್ ಅವ್ರಿಗೆ ನನ್ನ ಪ್ರಶ್ನೆ ಕೇಳ್ತಾ ಗೊತ್ತಾಗ್ಲಿಲ್ಲ, ಮತ್ತೊಮ್ಮೆ ಕೇಳ್ಬಿಡ್ತೀನಿ. ನನ್ನ ಮಾತು ಕೇಳ್ತಿದ್ಯಾ ವರ್ತೂರ್ ಪ್ರಕಾಶ್ ಅವರೇ? ಈಗ ಕೇಳ್ತಾ ಇದೆ. ಅಲ್ಲ, ನಾನು ಕೇಳಿದೆ ಪದೇ ಪದೇ ಈ ರೀತಿಯ ಮುಂದು ಹಿಂದೂ ಆಗೋಗಿ ಸ್ಪರ್ಧೆಯ ಬಗ್ಗೆ ಗೊಂದಲ ಮುಂದುವರೆದ್ರೆ ಜನರಲ್ಲಿ ಇದು ಯಾವ ರೀತಿಯ ಅಭಿಪ್ರಾಯ ಮೂಡಿಸುತ್ತೆ? ನಿಮಗೆ ಕಾನ್ಫಿಡೆನ್ಸು, ಜನರಿಗೆ ಕನ್ಫ್ಯೂಷನ್ ಅನ್ನೋ ಪ್ರಶ್ನೆ ಕೇಳ್ತಿದ್ದೀನಿ. ಈಗ ಸಿದ್ದರಾಮಯ್ಯನವರು ಯಾರಿಗೂ ಕೂಡ ಕನ್ಫ್ಯೂಷನ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನೇ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಈಗಾಗಲೇ ಮುಖ್ಯಮಂತ್ರಿ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ ಅಂತೇಳಿ ಕನಸು ಕಾಣ್ತಾ ಇರೋ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಎಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ಗೆಲ್ಲುವಂಥ ಅವಕಾಶಗಳಿಲ್ಲ. ಕಾರಣ ಏನಂತಂದ್ರೆ ಅವರ ರಾಜಕೀಯ ಜೀವನದಲ್ಲಿ ಮಾಡಿರ್ತಕ್ಕಂಥ ಪಾಪದ ಕೊಡ ತುಂಬೋಗೈತೆ ಈಗ. ಹಾಗಾಗಿ ದೇವರೇ ಕೂಡ ಅವ್ರಿಗೆ ಎಲ್ಲಿತ್ಕೋಬೇಕು ಅಂತೇಳಿ ಇನ್ನು ಕೇವಲ 40 ದಿವಸ ಮಾತ್ರ ಉಳಿದಿರ್ತಕ್ಕಂಥದ್ದು. ಆ 40 ದಿವಸದಲ್ಲಿ ಚುನಾವಣೆ ಮಾಡೋಕ್ಕೆ ಯಾರ ಕೈನಲ್ಲೂ ಆಗೋದಿಲ್ಲ. ಅದೇ ಕ್ಷೇತ್ರದಲ್ಲಿ 40 ವರ್ಷ ಸೇವೆ ಮಾಡಿರೋ ನಾವೇನೇ ಕ್ಷೇತ್ರದಲ್ಲಿ 15 ವರ್ಷ ಕೆಲಸ ಮಾಡಿ ಕೂಡ ನಮಗೆ ಭಯದ ವಾತಾವರಣ ಐತೆ. ಈಗ ಸಿದ್ದರಾಮಯ್ಯ ಬಂದು ಇಲ್ಲಿ 40 ದಿವಸದಲ್ಲಿ ಕೋಲಾರ ಅಲ್ಲ, ಬಾದಾಮಿ ಇರ್ಬೋದು, ವರ್ಣ ಇರ್ಬೋದು, ಎಲ್ಲೇ ಕುಷ್ಟಗಿ ಇರ್ಬೋದು, ಎಲ್ಲೇ ಹೋದ್ರೂ ಕೂಡ ಗೆಲ್ಲಕ್ಕಾಗೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಈಗ ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ನನ್ನ ಮಕ್ಕಳನ್ನ ಕೇಳ್ತೀನಿ, ನನ್ನ ಹೆಂಡತಿನ ಕೇಳ್ತೀನಿ ಅಂತೇಳಿ ಒಂದು ಎದೆಗಾರಿಕೆ ಆದಂಥ ಮನುಷ್ಯ, ಮೈಸೂರು ಹುಲಿ ಅಂದೋನು ನಿನ್ನೆ ನನ್ನ ಮಗನ ನಮ್ಮ ಮನೆಯವ್ರನ್ನ ಕೇಳ್ತೀನಿ ಅಂದಿರೋದ್ರಿಂದ ಅವ್ರಿಗೆ ಒಂದು ರಾಜಕೀಯ ಅಸ್ಥಿರತೆ ಕಾಣ್ತಾ ಐತೆ. ಸಿದ್ದರಾಮಯ್ಯನಿಗೆ ಯಾವ ತರ ಮಾಡಬೇಕು ಏನೋ ಅಂತಕ್ಕಂಥದ್ದು ಒಂದು ಅಸ್ಥಿರತೆ ಆಗೋಗಿರೋದ್ರಿಂದ ಇವತ್ತು ಸ್ಟೇಬಲ್ ಮೈಂಡ್ ಇಲ್ಲ ಸಿದ್ದರಾಮಯ್ಯನಿಗೆ. ಆ ತರ ಕೋಲಾರದಲ್ಲಿ ಅವ್ರಿಗೆ ಹಿತಶತ್ರುಗಳು ಜಾಸ್ತಿ ಆಗಿರೋದ್ರಿಂದ ಮತ್ತೆ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರು ಕೋಲಾರ ಒಪ್ಕೊಂಡ್ರು. ಈಗ ಸರಿಯಾದ ಮಾಹಿತಿ ಅವ್ರಿಗೆ ಹೋಗೈತೆ. ಯಾವುದೇ ಕಾರಣಕ್ಕೂ ಕೋಲಾರದಲ್ಲಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂತ ಪೂರಕವಾದಂತ ವಾತಾವರಣ ಇಲ್ಲ ಅಂತೇಳಿ ಅವ್ರ ಮನವರಿಕೆ ಆದ್ಮೇಲೆ ಅವ್ರು ಇವಾಗ ಯೂಟರ್ನ್ ಮಾಡಿರ್ತಕ್ಕಂಥದ್ದು. ಅವ್ರು ನೆಕ್ಸ್ಟ್ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ಪ್ರಕಾಶ್ ಅವರೇ ನೀವು ಹೇಳಿದ್ರೆ 40 ದಿನದಲ್ಲಿ ಯಾರು ಚುನಾವಣೆ ಮಾಡಕ್ ಆಗಲ್ಲ ಅಂತ. ಆದ್ರೆ ಇಲ್ಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ಅದಕ್ಕಲ್ವಾ? ಅವ್ರು ಚುನಾವಣೆ ಮಾಡಬೇಕಾಗಿಲ್ಲ, ಸ್ಥಳೀಯ ನಾಯಕರು ಮಾಡ್ತಾರೆ ಅಂತ. ಯಾಕಂದ್ರೆ ಸ್ಥಳೀಯ ನಾಯಕರು ಅನ್ಕೊಂಡಿರೋದೇನು, ಸಿದ್ದರಾಮಯ್ಯನವ್ರ ಸ್ಪರ್ಧೆಯಿಂದ ನಮಗೂ ಅನುಕೂಲ ಆಗ್ಬೋದು ಅಂತ. ಇವಾಗ ಅವ್ರ ಲೆಕ್ಕಾಚಾರದ ಬಗ್ಗೆ ಹೇಳಿ, ಮತ್ತೆ ಈ 40 ದಿನ ಚುನಾವಣೆ ಮಾಡೋಕ್ಕಾಗಲ್ಲ ಅಂದ್ರಲ್ಲ, ಅದರ ಸವಾಲ್ಗಳು ನಿಮ್ಮ ಮುಂದೆ ಏನೇನಿದೆ ಅಂತ. ನೋಡ್ರಿ, ಇಲ್ಲಿ
ಹಾಲಿ ಶಾಸಕರು ಶ್ರೀನಿವಾಸ್ ಗೌಡರು 5 ವರ್ಷದಿಂದ ಯಾವ ಊರಿಗೂ ಹೋಗಿಲ್ಲ, 5 ರೂಪಾಯಿ ಗ್ರಾಂಟ್ ತಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅವ್ರ ಕಂಪ್ಲೀಟ್ ಅವ್ರ ಇಮೇಜ್ ಕಳೆದೋಗೈತೆ. ಯಾವುದೇ ಊರಿಗೆ ಹೋದ್ರು ಕೂಡ ಕಲ್ಲಲ್ಲಿ ಹೊಡೆಯೋದಕ್ಕೆ ಜನ ಕಲ್ಲುಗಳು ಎತ್ಕೊಂಡು ಕಾಯ್ತಾ ಇದ್ದಾರೆ ರಸ್ತೆನಲ್ಲಿ. ಇನ್ನು ಮೈನಾರಿಟಿ ನಮ್ಮ ಅಲ್ಪಸಂಖ್ಯಾತರ ಮುಖಂಡರು ನಜೀರ್ ಅಹಮದ್ ಹಳ್ಳಿಗಳಿಗೆ ಹೋಗುವಂತ ನೈತಿಕತೆ ಅದನ್ನ ಉಳಿಸ್ಕೊಂಡಿಲ್ಲ. ಅವ್ರು ಸಿದ್ದರಾಮಯ್ಯನ ಪರವಾಗಿ ಬಾವುಟ ಕೊಟ್ಟವರಾಗ್ಲಿ ಹ್ಯಾಂಡ್ ಬಿಲ್ ಹಂಚೋರಾಗ್ಲಿ ಇಲ್ಲ. ನಾನು 1 ತಿಂಗಳ ಮುಂಚೆನೆ ಸಿದ್ದರಾಮಯ್ಯನಿಗೆ ಹೇಳಿದ್ದೆ, ಸಿದ್ದರಾಮಯ್ಯ ಕೋಲಾರಕ್ಕೆ ಬರಬೇಡ, ಕೊನೆಯಲ್ಲಿ ನೀನು ನಿನ್ ಮಗ ಇಬ್ರೇನೆ ಹ್ಯಾಂಡ್ ಬಿಲ್ ಹಂಚಬೇಕು. ಇವ್ರ್ಯಾರು ಕೂಡ ಬೆಂಕಿ ಅಂಟ್ಕೊಂಡ್ಬಿಟ್ಟೈತೆ. ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸೋಲ್ತಾರೆ, ಬಂಗಾರಪೇಟೆಯಲ್ಲಿ ನಂಜೇಗೌಡ ಸೋಲ್ತಾರೆ, ನಾರಾಯಣ ಸ್ವಾಮಿ ಸೋಲ್ತಾರೆ, ಮಾಲೂರಲ್ಲಿ ನಂಜೇಗೌಡ ಸೋಲ್ತಾರೆ. ಅವ್ರ್ಯಾರು 1 ಗಂಟೆ 1 ನಿಮಿಷ 1 ದಿನ ಅಲ್ಲ 1 ಗಂಟೆ ಕೂಡ ಸಿದ್ದರಾಮಯ್ಯನ ಪರವಾಗಿ ಕ್ಯಾನ್ವಾಸ್ ಮಾಡಕ್ ಬರೋದಿಲ್ಲ. ಕೊನೆಯಲ್ಲಿ ನಿನ್ ಮಗ ನಿನ್ನಿಬ್ರೆ ಹ್ಯಾಂಡ್ ಬಿಲ್ ಹಂಚಬೇಕು ಅಂತ ನಾನು 1 ತಿಂಗಳ ಮುಂಚೆನೆ ಹೇಳಿದ್ದೆ. ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ ಕೋಲಾರದಲ್ಲಿ. ಯಾವ ಹಳ್ಳಿನಲ್ಲೂ ಕೂಡ ಸಿದ್ದರಾಮಯ್ಯನ ಪರವಾಗಿ ಪ್ರಚಾರ ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತ ಇಲ್ಲ ಇವತ್ತು ಕೋಲಾರದಲ್ಲಿ. ಆ ಕಾರಣಕ್ಕಾಗಿನೇ ಸಿದ್ದರಾಮಯ್ಯ ಯೂಟರ್ನ್ ನೋಡಿರ್ತಕ್ಕಂಥದ್ದು. ಅಲ್ಲ ಪ್ರಕಾಶ್ ಅವರೇ, ನೀವು ಒಬ್ಬ ಕಾರ್ಯಕರ್ತ ಇಲ್ಲ ಅಂತೀರಿ. ನಿನ್ನೆ ನೋಡಿದ್ರೆ 1000 ಜನ ಬಂದು ಅರೆಬತ್ಲೆಯಲ್ಲಿ ಪ್ರತಿಭಟನೆ ಮಾಡಿ ಒತ್ತಾಯ ಮಾಡಿದ್ರು. ಅದು ಒಂದು ಭಾಗ. ಇನ್ನೊಂದು, ನೀವೀಗ ಪ್ರಭಾವಶಾಲಿ ಪ್ರತಿಸ್ಪರ್ಧಿ ಇದ್ದೀರಿ. ಅದೇ ರೀತಿ JDS ಅಭ್ಯರ್ಥಿ ಒಬ್ಬರಿದ್ದಾರೆ. ನಿಮ್ಮದು ಪ್ರಭಾವ, ಅವ್ರದ್ದು ಪ್ರಭಾವ, ಸಿದ್ದರಾಮಯ್ಯನವ್ರ 3ನೇ ಕೋನೆಯಲ್ಲಿ ಅವ್ರದ್ದೊಂದು ಪ್ರಭಾವ. ನಿಮ್ಮಿಬ್ಬರ ನಡುವೆ ಸಿದ್ದರಾಮಯ್ಯನವ್ರಿಗೆ ಅನುಕೂಲ ಆಗ್ಬಿಡುತ್ತಾ, ಅಥವಾ ನಿಮ್ಮ ಸಿದ್ದರಾಮಯ್ಯನವರ ನಡುವೆ JDS ಅಭ್ಯರ್ಥಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಈ ತ್ರಿಕೋನ ಸ್ಪರ್ಧೆ ಆದಂಥ ಪರಿಸ್ಥಿತಿನಲ್ಲಿ ನಾನು ಕೇಳ್ತಿರೋದು ಯಾರಿಗೆ ಅನುಕೂಲ ಆಗ್ಬಿಡುತ್ತೆ ಅಂತ? ಇಲ್ಲಿರ್ತಕ್ಕಂಥದ್ದು ಎರಡೇ, ಒಂದು ಕಾಂಗ್ರೆಸ್, ಒಂದು ವರ್ತೂರ್ ಪ್ರಕಾಶ್, ಭಾರತೀಯ ಜನತಾ ಪಕ್ಷ ಎರಡೇನೆ. ಇದು JDS. ಕಾಂಗ್ರೆಸ್ ಕಂಪ್ಲೀಟ್ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಲ್ಲ. ನಿನ್ನೆ ಏನ್ 1200 ಜನ ಹೋಗಿದ್ದಾರೆ, ಇಡೀ ನಮ್ಮ ಜಿಲ್ಲೆ ಜನ, ಕೋಲಾರ ವಿಧಾನಸಭಾ ಕ್ಷೇತ್ರದ ಜನ ಅಲ್ಲ ಅವರು. ಜಿಲ್ಲೆ 1500 ಜನ 1200 ಜನ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಕಾಂಗ್ರೆಸ್ ಪಕ್ಷ ಅಂದೇ ಅದೇ ಆದಂತ ರಾಷ್ಟ್ರೀಯ ಪಕ್ಷ. ಅಲ್ಪಸಂಖ್ಯಾತರದ 50,000 ಓಟ್ ಐತೆ. ಹೆಚ್ಚು ಮುಸಲ್ಮಾನರು ಹೋಗಿದ್ರು. ಆದ್ರೆ ಹಿಂದೂಗಳಲ್ಲಿ ಕೊರತೆ ಐತೆ ಕಾಂಗ್ರೆಸ್ಗೆ. ಹೀಗಾಗಿ ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರು ಹೊರಟೋಗವ್ರು ಅಷ್ಟೇನೆ. ಸಿದ್ದರಾಮಯ್ಯ ಬಂದ್ರೆ ಎಲ್ಲಾದ್ರೂ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಈ 4 ಕ್ಷೇತ್ರದವರು ಪ್ಲಾನ್ ಮಾಡ್ಕೊಂಡು ಸಿದ್ದರಾಮಯ್ಯ ಯೂಟರ್ನ್ ನೋಡಿದ್ಮೇಲೆ ಅವ್ರು ರಾತ್ರಿ ಆಗ್ಲೂ ನಿದ್ದೆ ಮಾಡ್ದಿರಾ ಇರೋದೇ ಅಷ್ಟು ಜನ ಕಾರ್ಯಕರ್ತರು. ಇವಾಗ 10,000 ಜನ ಸೇರಕ್ ಆಗ್ಲಿಲ್ಲ ಅವ್ರ ಕೈನಲ್ಲಿ, 5,000 ಜನ ಸೇರಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ನಿನ್ನೆ ನಾನು ಕ್ಯಾಲ್ನೂರಲ್ಲಿ ಒಂದು 4 ಗ್ರಾಮ ಪಂಚಾಯತಿ ಸಭೆ ಮಾಡಿದ್ದೆ. 5,000 ಜನ ಸೇರಿದ್ರು, 5,000 ಜನ. ಬಟ್ ಅವು ಎಲ್ಲ ಕಾರಣಗಳಿಂದ ಇವತ್ತು ಸಿದ್ದರಾಮಯ್ಯ ಹಿಂದೆ ಸರಿತಾ ಇರೋದು. ವರ್ತೂರ್ ಪ್ರಕಾಶ್ ಮೇಲೆ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಸೋಲಿಸ್ತಾರೆ. ಹಿತಶತ್ರುಗಳು ಜಾಸ್ತಿ. ಬಿಜೆಪಿ ಸೋಲ್ಸಲ್ಲ, JDS ಸೋಲ್ಸಲ್ಲ, ಕಾಂಗ್ರೆಸ್ ಪಕ್ಷದವರೇ ಸಿದ್ದರಾಮಯ್ಯ ಸೋಲಿಸ್ತಾರೆ. ಅಲ್ಲ, ನೀವು ಮೊನ್ನೆ ನನ್ನ ಕಲೀಗು ಚಿದಾನಂದ್ ಪಟೇಲ್ ಅವ್ರ ಹತ್ರ ಮಾತಾಡಬೇಕಾದ್ರೂ ಸಾಕಷ್ಟು ಸಲಹೆಗಳನ್ನ ಕೊಟ್ರಿ ಸಿದ್ದರಾಮಯ್ಯನವ್ರಿಗೆ. ಅದಲ್ಲದೆ ನೀವು ಇವತ್ತು ಅವ್ರನ್ನ ಗೌರವಿಸ್ತೀರಿ ಅಂತ ಹೇಳಿದ್ರಿ. ಆದರೆ ಕೋಲಾರಿಗೆ ನೀವು ಹುಲಿ, ಅವ್ರ ಹುಲಿ ಏನಿದ್ರು ಮೈಸೂರಲ್ಲಿ ಮಾತ್ರ ಅನ್ನೋ ಮಾತು. ಕಡೆಯದಾಗಿ ನಿಮ್ಮನ್ನ ಕಳಿಸ್ಕೊಡೋದಕ್ಕೂ ಮುನ್ನ ಸಿದ್ದರಾಮಯ್ಯನವ್ರಿಗೆ ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅಂತ ವರ್ತೂರ್ ಪ್ರಕಾಶ್ ಅವರು? ಸಿದ್ದರಾಮಯ್ಯ ನಮ್ಮ ಸಮಾಜದಲ್ಲಿ ಅಗ್ರಗಣ್ಯ ನಾಯಕ. ಆತ ಮತ್ತೆ ಅಸೆಂಬ್ಲಿನಲ್ಲಿ ಗೆದ್ದು ವಿಧಾನಸಭೆಗೆ ಬರಬೇಕು ಅನ್ನೋದು ಕುರುಬರು ಇಷ್ಟ ಕೂಡ. ನಾನು ಆ ಸಮಾಜದ ಒಬ್ಬ ವ್ಯಕ್ತಿಯಾಗಿ, ಆ ಸಮಾಜದ ಒಬ್ಬ ಮುಖಂಡನಾಗಿ ಸಿದ್ದರಾಮಯ್ಯ ವರ್ಣಾ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಸೇಫ್ ಕ್ಷೇತ್ರ. ಅವ್ರು ವರ್ಣಾ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರೆ ಸೂಕ್ತ. ಸರಿ, ಆಯ್ತು. ವರ್ತೂರ್ ಪ್ರಕಾಶ್ ಅವರೇ, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ದಿನಗಳ ರಾಜಕಾರಣಕ್ಕಾಗಿ. ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇವತ್ತೇನು ಸಮಯ ಕೊಟ್ಟಿದ್ದೀರಿ ನೀವು, ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ ಯು ವರ್ತೂರ್ ಪ್ರಕಾಶ್ ಅವರೇ. ಇನ್ನು ಜನ ಇವತ್ತು ನ್ಯೂಸ್ 18 ನಾವು ಏನು ಮಾಡಿದ್ವಿ, ನಿನ್ನೆ ಬಂದರು, ಪ್ರತಿಭಟನೆ ಮಾಡಿದ್ರು. ಅಷ್ಟಕ್ಕೂ ಜನ ಸ್ಥಳೀಯರು ಈಗಷ್ಟೇ ವರ್ತೂರ್ ಪ್ರಕಾಶ್ ಅವರು ಹೇಳಿದ್ರು ಅಲ್ಲಿ ಬಂದವರು ಅಲ್ವೇ ಅಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಮತ್ತು BJPನಲ್ಲಿ ಇದು ಆಯೋಜಿತ ಪ್ರಾಯೋಜಿತ ಪ್ರತಿಭಟನೆ, ಸಿದ್ದರಾಮಯ್ಯನವ್ರ ಮನೆ ಮುಂದೆ ಮಾಡಿಸಿರೋದೇ ಅವ್ರು ಬಣದವರು ಅಂತ. ಅಲ್ಲಿಗೆ ನೈಜ ಅಭಿಪ್ರಾಯ ಏನಿದೆ ಜನರ ಬಳಿ ನಾವು ಹೋದ್ವಿ. ನ್ಯೂಸ್ 18 ಏನು ಹೇಳಿದ್ರು ಜನ ಕೇಳೋಣ. ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಒತ್ತಡ ಹೆಚ್ಚಾಗ್ತಾ ಇದೆ ಅಂದ್ರೆ ಅವ್ರ ಮೇಲೆ ನಂಬಿಕೆ, ವಿಶ್ವಾಸ. ಸಿದ್ದರಾಮಯ್ಯ ಅಂದ್ರೆ ಬಡವರ ಒಂದು ಆಶಾಕಿರಣ, ಮತ್ತೆ ಅಭಿವೃದ್ಧಿಯ ಚಿಂತಕರು ಬಂದ್ರೆ ಇಲ್ಲೆಲ್ಲ ಕೋಲಾರ ಜಿಲ್ಲೆ ಕೃಷಿ ಕಾರ್ಮಿಕರು ಬಡಬಗ್ರಿರುವಂತ ಜಿಲ್ಲೆ, ಅವರೆಲ್ಲರಿಗೂ ಅನುಕೂಲ ಆಗುತ್ತೆ. ಅವರು ಅಧಿಕಾರದಲ್ಲಿ ಇದ್ದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ 591 ಕೋಟಿ ಅವರು ನಮ್ಮ ಎಸ್ಸಿಗಳಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಅದರಿಂದ ಅವ್ರು ಬರೋದಕ್ಕೆ ವೆಲ್ಕಮ್ ಮಾಡ್ತೀವಿ. ಈಗಾಗಲೇ 2 ದಿನಕ್ಕೆ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಮಾಧ್ಯಮದ ಮೂಲಕ ಎಲ್ಲ ತಿಳಿಸಿದ್ದಾರೆ.
ಸಿದ್ದರಾಮಯ್ಯವರು ಸಂಜೆ ಒಳಗೆ ಕೂಡ ನಾವು ಕ್ಷೇತ್ರವನ್ನ ಪ್ರಕಟಣೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಒಳ್ಳೆ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತಗೊಂತಾರೆ ಅಂತೇಳಿ ನಾವೆಲ್ಲ ಕೂಡ ನಿರೀಕ್ಷೆಯಲ್ಲಿದ್ದೀವಿ. ಈ ತರ ಬರಬಾರ್ದಾಗಿತ್ತು ಸರ್, ಅವ್ರಿಗೆ ಈ ತರ ಬರಬಾರ್ದಾಗಿತ್ತು. ಆದ್ರೆ ಈ ತರ ಆಗಲೂಬಾರ್ದಾಗಿತ್ತು. ಅವರು ಒಂದು ಕ್ಷೇತ್ರ ಹುಡ್ಕೊಳ್ಳೇಬೇಕಾಗಿತ್ತು. ಅವ್ರು ಹೊರನಾಳೆ ಸೋತ್ರು ಗೆದ್ರು ಅಲ್ಲೇ ಇರಬೇಕಾಗಿತ್ತು. ಅವಾಗಲೇ ಅವ್ರಿಗೆ ಕಿಂಗ್ ಆಗೇ ಇರ್ತಾ ಇದ್ರು. ಇಲ್ಲಿ 40 ವರ್ಷಗಳಿಂದ ನಾವೆಲ್ಲರನ್ನೂ ನೋಡಿದ್ವಿ. 4-5 ಸಲ MLA ನೋಡಿದ್ವಿ. ಎಲ್ಲರೂ ಯಾರೋ ಆಗಲಿ ಅಭಿವೃದ್ಧಿ ಕಾಣಿಲ್ಲ ಇಲ್ಲಿ ಕೋಲಾರ ಇದರಲ್ಲಿ. ಏನೋ ಅವ್ರ ಬಂದರೆ ಅಭಿವೃದ್ಧಿ ಆಗ್ತಾ ಅಂದ್ಬಿಟ್ಟು ಒಂದು ದೃಷ್ಟಿಯಿಂದ ಅವ್ರನ್ನ ನಾವು ಪರಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ವಿ. ಅವ್ರು ಅಷ್ಟು ಲೀಡರ್ ಆಗಿ ಇನ್ನೊಂದ್ಲಿ ನಮ್ಮ ಹೆಂಡತಿನ ಕೇಳಬೇಕು, ನನ್ನ ಮಗನ ಕೇಳಬೇಕು ಅಂತ ಹೇಳ್ತಾರ ಸರ್. ಇವರು ರಾಜ್ಯದ ಒಂದು 5 ವರ್ಷ ಆಡಳಿತ ನಡೆಸಿದಂತ ಮುಖ್ಯಮಂತ್ರಿ ಅವರು ಹೆಂಡತಿನ ಕೇಳಬೇಕಂತ ಹೇಳ್ತಾರ. ಇವೆಲ್ಲ ಆರ್ಕೆ ಉತ್ತರಗಳೇನು? ಸಿದ್ದರಾಮಯ್ಯನವರು ಬಂದು ಇಲ್ಲಿ ಏನ್ ಮಾಡ್ತಾರೆ ಸರ್, ಅಲ್ಲೇ ವರ್ಣದಲ್ಲೇ ಪಾಪ ಆಗಿಲ್ಲ. ಇಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ ಪಾಪ ನಮ್ಮ ದಲಿತರಿಗೆ ಅವರಿಂದ ಅನ್ಯಾಯ ಆಗಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಅವರ ಒಳೆ ಏಟೆ ಇದಕ್ಕೆ ಕಾರಣ, ಒಳ ಸಂಚೆ ಇದಕ್ಕೆ ಕಾರಣ. ಹಂಗಾಗಿನೇ ರಾಹುಲ್ ಗಾಂಧಿ ಅವರು ಈ ರೀತಿಯ ಸಲಹೆಯನ್ನ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಸ್ಪರ್ಧೆ ಇರೋದು ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿ ಅಥವಾ ಸಿದ್ದರಾಮಯ್ಯ ವರ್ಸಸ್ JDS ಅಲ್ಲ, ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿ ಪ್ಲಸ್ JDS ಪ್ಲಸ್ ಕಾಂಗ್ರೆಸ್. ಕಾಂಗ್ರೆಸ್ ಕೂಡ ಒಳೆ ಏಟ್ ಕೊಡುತ್ತೆ ಅನ್ನೋ ಮಾತಿಗೆ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಲ್ಲಿ ಸೋಲ್ಸೋದಕ್ಕೆ ಸ್ಕೆಚ್ ಆಗ್ತಿರೋದೇ ಕಾಂಗ್ರೆಸ್ ಅವರು ಅಂತ. KPCC ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸಿದ್ದರಾಮಯ್ಯನವ್ರ ಮೇಲೆ ಏನು ಪ್ರೀತಿ ಅವಶ್ಯಕತೆ ಇಲ್ಲ, ಅವ್ರ ಪ್ರೀತಿ ಏನು ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ಕೋಲಾರ್ಗೆ ಹೋದಾಗ ನಿಂತ್ಕೋತೀನಿ ಅಂತ ಹೇಳಿದಾಗ ಏನೇನು ಮಾತಾಡಿದ್ದಾರೆ ಅಂತ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಅವರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು. ಅವರು 2 ಕಡೆ ಸ್ಪರ್ಧೆ ಮಾಡಿದ್ರು. ಅವರು ನನ್ನ ಕ್ಷೇತ್ರದ ಜನತೆಗೆ ನಾನು ನ್ಯಾಯ ಕೊಡಬೇಕು, ನನಗೆ ಗೆಲ್ಲಿಸಿದವ್ರಿಗೆ ಅಂತೇಳಿ ಅವರು ಬಾದಾಮಿಲೂ ಕೂಡ ಬಹುಶಃ ಅತಿ ಹೆಚ್ಚು ಡೆವಲಪ್ಮೆಂಟ್ ಮಾಡಿ ಬಾದಾಮಿ ಚಿತ್ರನೇ ಬದಲಾವಣೆ ಮಾಡಿದ್ದಾರೆ. ಅವರ ಮೈಸೂರು ಜಿಲ್ಲೆಯಲ್ಲಿ ಅವ್ರದೇ ಆದಂಥ ಒಂದು ಕೊಡುಗೆಗಳಿದೆ. ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇವತ್ತು ನನ್ನ ಜೊತೆ ಚಿದಾನಂದ್ ಪಟೇಲ್ ಮತ್ತೆ ಮಧು ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಸ್ವಾಗತ. ಚಿದಾನಂದ್ ಪಟೇಲ್, ಸೇಫ್ ಸೀಟು ರಿಸ್ಕ್ ಸೀಟು, ಇದಕ್ಕೆ ಮಾನದಂಡ ಏನು? ಅಲ್ಲ, ನಮಗೆ ಗೊತ್ತಾಗಬೇಕಲ್ಲ. ಜಾತಿ ಸಮೀಕರಣದ ಪ್ರಕಾರ ಸಿದ್ದರಾಮಯ್ಯನವರ ಪರ ಒಲವಿರುವಂಥ ಸಮುದಾಯಗಳ ಸಂಖ್ಯಾಬಲ ಏನು? ಇದರ ಆಧಾರದ ಮೇಲೆ ತಾನೇ ನಾವು ನೋಡೋದು. ಸಿದ್ದರಾಮಯ್ಯ ಅವ್ರಿಗೆ ಇದೇನು ಹುಟ್ಟು ಜಿಲ್ಲೆ ಅಲ್ಲ, ಸ್ವಂತ ಊರಲ್ಲ, ಪೂರ್ವಜರಿಗೆ ಕನೆಕ್ಷನ್ ಇಲ್ಲ, ಬೆಂಗಳೂರಿಗೆ ಹತ್ರ ಏನೋ KC ವ್ಯಾಲಿ ನೀರು ತುಂಬಿಸಿದ್ದಾರೆ. ಒಂದಷ್ಟು ಕೆಲಸ ಕಾರ್ಯಗಳ ಆಧಾರದ ಮೇಲೆ ಜನರ ಮನಸ್ಸಲ್ಲಿ ಇವ್ರಿಗೆ ಜಾಗ ಇದೆ, ಆ ಜಾಗ ಮತವಾಗಿ ಪರಿವರ್ತಿಸುತ್ತೆ. ಇದೇ ತಾನೇ ಸೇಫ್ ಸೀಟು. ರಿಸ್ಕ್ ಅನ್ನೋದು ಯಾಕೆ ಸಿದ್ದರಾಮಯ್ಯ ಕೋಲಾರದಿಂದ ಹಿಂದೆ ಸರಿದ್ರು ಅಂತ ಹೇಳಿದ್ರೆ, ಫಸ್ಟ್ ಆ ಶಾಸಕರು ಬಂದ್ರಂತೆ, ಬಂದ ತಕ್ಷಣ ನೀವೇನು ಬರೋದು ಬೇಡ, ನಾವು ಗೆಲ್ಸ್ಕೊಂಡು ಮಾಡ್ಕೊಂಡ್ಬರ್ತೀವಿ. ನೆಕ್ಸ್ಟ್ 1 ವೀಕ್ ಬಿಟ್ಟು ಬಂದ್ರಂತೆ, ವಾರಕ್ಕೆ ಒಂದ್ಸರಿ ನೀವು ಕ್ಷೇತ್ರಕ್ಕೆ ಬರಬೇಕು ಅಂದ್ರಂತೆ. ಅದಾದಮೇಲೆ ಒಂದ್ಸರಿ ಹೋಗಿ ಬಂದ್ರಂತೆ, 1 ರೌಂಡ್ ಹೋಗಿ ಎಲ್ಲ ಬಂದ್ರಂತೆ. ಅದಾದಮೇಲೆ ಒಂದು 15 ಡೇಸ್ ಬಿಟ್ಟು ಬಂದ್ರಂತೆ. ಮಿನಿಮಮ್ ನೀವು 3 ದಿವಸ ಬರಬೇಕು, ಈ ಲೋಕಲ್ ನೀವು ಇರಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರಂತೆ. ಈ 3 ದಿವಸ ಆದಮೇಲೆ ಮತ್ತೊಂದು ಟೀಮ್ ಬಂತಂತೆ. ಅವರೆಲ್ಲ MLAಗಳು ಅವ್ರ ಕ್ಷೇತ್ರದಲ್ಲಿ ಬ್ಯುಸಿ ಆಗ್ತಾರೆ. ಮಿನಿಮಮ್ ನೀವು 15 ದಿವಸ ಇಲ್ಲೇ ಇರಬೇಕು ಅಂತ ಹೇಳಿದ್ರಂತೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಮುನಿಯಪ್ಪ ಇವ್ರ ಕಾರ್ಯಕ್ರಮ ಫಿಕ್ಸ್ ಮಾಡಿದರೆ ಕಾಲ್ ಮಾಡಾರಂತೆ. ಅವರ ಮಾಧ್ಯಮ ಸಂಯೋಜಕ KV ಪ್ರಭಾಕರ್ ಕಾಲ್ ಮಾಡಿದರೆ ನನ್ನನ್ನು ಕೇಳಿ ಫಿಕ್ಸ್ ಮಾಡಿದ ಕಾರ್ಯಕ್ರಮ ಶುರು ಮಾಡಿದ್ರಂತೆ. ನಾನು ಅವ್ರದ್ದು 4 ಪ್ರೋಗ್ರಾಮು ಕೋಲಾರದಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ಆಮೇಲೆ 21, 22 ಯಾವುದೇ ಕಾರ್ಯಕ್ರಮ ಕೇಳಿದ್ರೆ ನನಗೆ ಕೇಳಿ ಬಂದ ಅಂತ. ಮತ್ತು ಅವರ ಆಪ್ತರದ್ದು ಪದೇ ಪದೇ ಸಭೆ ಸಮಾರಂಭ ಆಗ್ತಿತ್ತಂತೆ. ಇದೆಲ್ಲ ನೋಡಿ ಆ್ಯಕ್ಚುಲಿ ಯಾವ ರಾಹುಲ್ ಗಾಂಧಿ ಅಲ್ಲ, ಸಿದ್ದರಾಮಯ್ಯ ಭಯ ಬಿದ್ದೋಗ್ಬಿಟ್ಟಿದ್ದಾರೆ. ಇವ್ರು ಬನ್ನಿ ನಾವು ಕೆಲ್ಸಕ್ಕೆ ಬರ್ತೀವಿ ಅಂತೇಳಿ ಫಸ್ಟ್ 1 ದಿನ ಅಂದರು, ಆಮೇಲೆ 3 ದಿನ ಅಂದರು, ಆಮೇಲೆ 15 ದಿನ ಅಂದರು. 15 ದಿನ ಕೋಲಾರದಲ್ಲಿ ಠಿಕಾಣಿ ಹೊಡೆದ್ರೆ ಮಿನಿಮಮ್ 30ರಿಂದ 40 ಕ್ಷೇತ್ರಗಳಿಗೆ ರೀಚ್ ಆಗಲ್ಲ ಅನ್ನೋದು ಒಂದು ಭಯ. ಮತ್ತೊಂದು ಕಡೆ ಮುನಿಯಪ್ಪನವ್ರು ಉಲ್ಟಾ ಹೊಡೆದ್ರೆ ನನ್ನ ಪರಿಸ್ಥಿತಿ ಏನು ಅಂತ. ಯಾಕಂತೇಳಿ ಕೋಲಾರ ಜಿಲ್ಲೆ ಸಿದ್ದರಾಮಯ್ಯ ಎಂಟ್ರಿ ಆದರೆ ಮುನಿಯಪ್ಪದು ಕೋಲಾರ ಜಿಲ್ಲೆಯ ರಾಜಕೀಯ ಮುಗಿದು ಖತಮ್ ಆದಂಗೆ. ಇದು ಒಂದು ಕಾರಣ. ಮತ್ತೊಂದು ಕಡೆ ವರ್ಣ ಯಾಕೆ ಅವರು ಸೇಫ್ ಅಂತ ಈಗೆಲ್ಲ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ವರ್ಣ ಸ್ವಂತ ಕ್ಷೇತ್ರ. ವರ್ಣದಲ್ಲಿ 2 ಸರಿ ಗೆದ್ದಾಗಲೂ ಕೂಡ ಒಂದು ಸರಿ ಆಪೋಸಿಷನ್ ಲೀಡರ್ ಆದರು, ಮತ್ತೊಂದು ಸರಿ ಚೀಫ್ ಮಿನಿಸ್ಟರ್ ಆದರು. ಕಳೆದ ಬಾರಿ ಮಗ ಕೂಡ 59,000 ಓಟಲ್ಲಿ ಗೆದ್ದಿದ್ದಾರೆ. ಮತ್ತು ಅಲ್ಲಿ ಆ ವರ್ಣ ಭಾಗದಲ್ಲಿ ಮತ್ತು ಮೈಸೂರು ಭಾಗದಲ್ಲಿರ್ತಕ್ಕಂಥ ಮಠಮಾನ್ಯಗಳು ಕೂಡ, ಮಠದ ಪ್ರಮುಖ ಸ್ವಾಮೀಜಿಗಳು ಕೂಡ ಸಿದ್ದರಾಮಯ್ಯ ಜೊತೆ ಹಳೆಯ ಒಂದು ಸಂಬಂಧಗಳು ಚೆನ್ನಾಗಿದೆ. ಮಾಧವ ಪ್ರಸಾದ್ ಬೇರೆ ಬೇರೆ ಫ್ಯಾಕ್ಟರು. ಮತ್ತೊಂದು ಕಡೆ ಅವರ ಆಪ್ತರಿದ್ದಾರೆ, ಅವರ ಅದೇ ಸಿದ್ದರಾಮಯ್ಯ ಉಂಡಿ ವರ್ಣ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು. ಮತ್ತು ಕಾರ್ಯಕರ್ತರು ಗೊತ್ತು, 1 to 1 ಗೊತ್ತು. ಇಲ್ಲಿ ಕೋಲಾರ ಸಮಸ್ಯೆ ಅಂತ ಇಲ್ಲಿ ಬರೀ ಲೀಡರ್ ಇದ್ದಾರೆ, ಕಾರ್ಯಕರ್ತರಿಲ್ಲ, ನೇರ ಸಂಪರ್ಕ ಇಲ್ಲ ಇವ್ರಿಗೂ ಕಾರ್ಯಕರ್ತರು ನೇರ ಸಂಪರ್ಕ ಇಲ್ಲ. ಹಾಗಾಗಿ ಹೆಚ್ಚು ಕಡಿಮೆ ಆದರೆ ಕೊನೆ ಚುನಾವಣೆ ಸೋಲು ಜೊತೆಗೆ ಮನೇಲಿ ಮಲ್ಕೋಬೇಕಂದ್ರೆ ಅವ್ರಿಗೂ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಫೈನಲಿ ಅವ್ರೀಗ ಜನಕ್ಕಿಗೆ ಹೇಳಂಗಿಲ್ಲ, ಡೈರೆಕ್ಟ್ ಸಿದ್ದರಾಮಯ್ಯ ನಾನು ಬರೋಕ್ಕಂತ ಹೇಳಂಗಿಲ್ಲ. ಮತ್ತು ರಿಪೋರ್ಟು ಹೋಗಿದೆ, ನಿಮಗೆ ಏನಿಲ್ಲ ನಿಮ್ಮ ಜೊತೆ ಇರೋರೆ ಮುಗಿಸ್ಬಿಡ್ತಾರೆ ಅಂತೇಳಿ ರಿಪೋರ್ಟ್ ಹೋಗಿದೆ. ರಾಹುಲ್ ಗಾಂಧಿ ನೋಡಿ, ನೀವು 15 ಡೇಸು ಅಲ್ಲಿ ನೀವು ಸ್ಪೆಂಡ್ ಮಾಡಿದರೆ ಬೇರೆ ಬೇರೆ ಕ್ಷೇತ್ರಗಳ ತೊಂದರೆ ಆಗುತ್ತೆ, ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಇದು ಸುರಕ್ಷಿತ ಅಲ್ಲ ಅಂತಲೇ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಅನಿಸೋದನ್ನ ಹೈಕಮಾಂಡ್ ಅಥವಾ ಬೇರೆ
ಬೇರೆ ಬೇರೆ ರೀತಿಯನ್ನ ಆಪ್ರೇಟ್ ಮಾಡಬೇಕಾಗಿತ್ತು. ಹಾಗಾಗಿ ಸಿದ್ದರಾಮಯ್ಯ ಈಗ ಸದ್ಯಕ್ಕೆ ನಿರಾಳಾಗಿದ್ದಾರೆ. ಸದ್ಯ ಇಲ್ಲೋಗಿ ಒಂದು ದಿವಸ ಬನ್ನಿ ಅಂದರು, ಮತ್ತೆ ಒಂದು 3 ದಿವಸ ಅಂದ್ರೆ ಮತ್ತೆ 15 ದಿವಸ ಅಂದರು. ಇದು ಈ ಕಡೆ ಮುನಿಯಪ್ಪರ ಕಾಟ, ಇದು ಯಾಕೆ ಬೇಕು ರಿಸ್ಕು? ಕಾರ್ಯಕರ್ತರು ಒನ್ ಇಲ್ಲ. ಇದ್ರ ಲೀಡರ್ ಪಾರ್ಟಿ ಇಲ್ಲಿ ಕೋಲಾರದಲ್ಲಿ ನೋಡಿ 17 ಬಾರಿ ಎಲೆಕ್ಷನ್ ಆಗಿದ್ರು, ಬರೀ ಕಾಂಗ್ರೆಸ್ ಗೆದ್ರೆ 2 ಸರಿ ಅಲ್ಲ. ಇನ್ಫ್ಯಾಕ್ಟ್ ಚಿದಾನಂದೇ ಒಂದು ರಿಪೋರ್ಟ್ ತಂದಿದ್ರು, ನಾವು ಪ್ರಸಾರ ಮಾಡಿದ್ದೀವಿ ಇಲ್ಲಿ. ಅದರಲ್ಲಿ ನಾವು ಹೇಳಿದ್ವಿ, ಪದೇ ಬರಬೇಕು, ಜನರ ಜೊತೆ ನೇರ ಸಂಪರ್ಕ ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗೆ ಕೊಟ್ಟಿರುವಂಥ ಸಲಹೆ ಪಟ್ಟಿನಲ್ಲಿ ಒನ್ ಆಫ್ ದ ಸಲಹೆ ಅದು. ಇಂಥ ಸಂದರ್ಭದಲ್ಲಿ ಜನರ ಜೊತೆ ಸಂಪರ್ಕನೂ ಬೆಳೆಸ್ಕೊ. ಅಲ್ಲಿ ನೋಡಿದ್ರೆ ಅವ್ರು ಮಾಡ್ತೀನಿ ಅಂದವ್ರು ಈಗ ಮಾಡ್ತಿಲ್ಲ. ಚುನಾವಣೆ ಹತ್ರ ಆಗ್ತಿದ್ದಂತೆ ಅವ್ರವ್ರ ಕ್ಷೇತ್ರದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸ್ಬೇಕು ಅಂತ ಅವ್ರಿಗೆ ಇರುತ್ತೋ ಇಲ್ವೋ, ಅವರಂತೂ ಗೆಲ್ಲಬೇಕು ಅಂತ ಇರುತ್ತಾ? ಇದೆಲ್ಲ ಆತಂಕದ ನಡುವೆ ಸಂದೇಶ ಏನು ಕೊಡ್ತಿದ್ದೀರಿ ಅಂತ ರಾಜಕೀಯ ವಿರೋಧ ಪಕ್ಷಗಳು ಕೆಲವರು ಸ್ವಲ್ಪ ಡೌನ್ ಇರ್ಬೋದು, ಕೆಲವರು ಅಪ್ ಇರ್ಬೋದು, ಬಟ್ ಈ ಒಂದು ಪರಿಸ್ಥಿತಿಯನ್ನು ಬಳಸ್ಕೊಳ್ಳೋ ಸಾಧ್ಯತೆ ಆಗ್ಲೇ ಶುರುವಾಗಿದೆ ನೋಡಿ. ಈಗ ಕುಮಾರಸ್ವಾಮಿ ಅವರು ಏನು ಸಿಂಪತಿ ತೋರಿಸೋದು, ಸಿಂಪತಿ ಬೇಡ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು. ಏನು ಒಂದು ಹಂತದಲ್ಲಿ BSY ಸುತ್ತ ಏನು ಚರ್ಚೆ ನಡೀತಾ ಇತ್ತು, ಕೆಳಗಿಳಿಸಿದ್ರು, ಬೇಜಾರು ಮಾಡಿಸಿದ್ರು, ಹಾಗೆ ಅಂತ ಮತ್ತೆ ಈಗ ವೋಕಲ್ ಪಾಯಿಂಟ್ ಆಗಿದೆ ಯಾರ್ದು, ಸಿದ್ದರಾಮಯ್ಯ ಅವರ ಕ್ಷೇತ್ರ ಬದಲಾವಣೆ ವಿಚಾರ. ಆದರೆ ಆರಂಭದಿಂದಲೂ ಒಂದು ಜಾಣತನ ಅಂತೂ ಮಾಡ್ಕೊಂಡ್ಬಿಟ್ರು ಸಿದ್ದರಾಮಯ್ಯ. ಈಗಲೂ ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ, ನಾನು ಇಂಥದ್ದೇ ಕ್ಷೇತ್ರ ಅಂತ ಹೇಳಿಲ್ಲ, ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದೀನಿ. ಸೊ ಇಲ್ಲಿ ಜನ ಕೇಳ್ತಾ ಇದ್ದಾರೆ, ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ನಾಯಕರು ಮತ್ತು ಕಾರ್ಯಕರ್ತರು ಕೇಳಿದ್ರಿಂದ ಹೋಗಿ ಘೋಷಣೆ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಆರಂಭದಿಂದನೂ ಹೇಳ್ಕೊಂಬಂದ್ರು ಮತ್ತು ವೇದಿಕೆ ಮೇಲೆ ಮೊದಲ ದಿನ ಕೂಡ ಹೇಳಿದ್ರು. ಅದು ಎಲ್ಲ ಒಂದು ಕಡೆ ಇವತ್ತಿಗೆ ಒಂದು ಸ್ವಲ್ಪ ಸೇವಿಂಗ್ ಗ್ರೇಸ್ ಮಾರ್ಕ್ ಥರ ಕಾಣಿಸ್ತಾ ಇದೆ. ಈ ಕ್ಷಣ ಅಂದ್ರೆ ಅವ್ರ ಹೈಕಮಾಂಡ್ ನ ಒಂದು ಕವಚ ಅಥವಾ ಒಂದು ಲೇಯರ್ ಆಫ್ ಪ್ರೊಟೆಕ್ಷನ್ ತರ ಬಳಸ್ಕೊಂಡ್ಬಿಡ್ತಾರ ಅಂತ. ಖಂಡಿತ ಈಗ ಹೈಕಮಾಂಡ್ ಅನ್ನ ರಕ್ಷಣಾ ಕವಚವಾಗಿ ಬಳಸ್ಕೊಂಡು, ಯಾಕಂದ್ರೆ ಈಗಾಗಲೇ ಕ್ಷೇತ್ರ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಏನು ಹೋರಾಟ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡ್ತಾ ಇದ್ದಾರೆ ಅಂತ ಏನು ಆರೋಪ ಇದೆಯಲ್ಲ, ಅವರು ಒಂದು ಮಾಸ್ ಲೀಡರ್ ಅನ್ನೋ ವರ್ಚಸ್ಸಿನ ಮೇಲೆ ಒಂದು ದೊಡ್ಡ ಹೊಡೆತ ಬೀಳುವಂತ ಒಂದು ಚರ್ಚೆ ಇದು ನಡೀತಾ ಇರೋದು. ಆ ಸಂದರ್ಭದಲ್ಲಿ ಇನ್ನೂ ಎಕ್ಸ್ಟೆಂಡ್ ಆಗಿ ಅಲ್ಲಿ ಘೋಷಣೆ ಮಾಡಿರೋ ಕಡೆನೂ ನಿಲ್ಲಕ್ಕಾಗ್ತಿಲ್ಲ. ಇಂತ ನಾನು ನಿಮ್ಮಿಬ್ಬರಿಗೂ ಕೇಳ್ತೀನಿ, ನೀವು ಸಾಕಷ್ಟು ಅನುಭವಿ ಇದ್ದೀರಿ. ಸಿದ್ದರಾಮಯ್ಯನವರ ಗೆಲುವು ಸ್ಪರ್ಧೆ, ಆ ಸ್ಪರ್ಧೆಯಲ್ಲಿ ಗೆಲುವಿನ ಸ್ಪಷ್ಟ ಸಾಧ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಅನಿವಾರ್ಯ ಅಂತ ಚಿದಾನಂದ ಪಟೇಲ್? ಯಾಕಂದ್ರೆ ಹೇಳಿದ್ರೆ ಸಿದ್ದರಾಮಯ್ಯ ಕಳೆದ ಬಾರಿ ಚಾಮುಂಡೇಶ್ವರಿ ಲಾಕ್ ಆದ್ರು, ಅವರು ಬಾದಾಮಿ ಲಾಕ್ ಆದರು. ಸುಮಾರು 30ರಿಂದ 40 ಕ್ಷೇತ್ರಗಳಿಗೆ ಹೋಗೋಕೆ ಆಗಲಿಲ್ಲ. ತುಂಬ ಜನ ಹೇಳಿದ್ರು ನೀವು ಬಂದಿದ್ರೆ ಒಂದು 3,000 ಓಟ್ ಬರೋದು ಅಂತೇಳಿ. ಕಾಂಗ್ರೆಸ್ ನಿಮಗೆ 500ರಿಂದ 4,000 ಓಟ್ ಒಳಗಡೆ 40 ಕಾನ್ಸ್ಟಿಟ್ಯೂನ್ಸಿಲಿ ಸೋತಿದ್ದಾರೆ. ಮತ್ತು ಸಿದ್ದರಾಮಯ್ಯ ಮಾಸ್ ಲೀಡರ್. ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಬಂದರೆ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಆಗ್ಬೋದು, ಖರ್ಗೆ ಇರ್ಬೋದು, ಡಿ ಕೆ ಶಿವಕುಮಾರ್ ಅಲ್ಲ, ಕಾಂಗ್ರೆಸ್ಗಿರೋರು ಒಬ್ಬರೇ ಮಾಸ್ ಲೀಡರ್ ಸದ್ಯಕ್ಕೆ ಸಿದ್ದರಾಮಯ್ಯನವರು. ಹಾಗಾಗಿ ನಿಮಗೆ ಇಲ್ಲಿ 10 ದಿನ 15 ದಿನ ಸ್ಪೆಂಡ್ ಮಾಡಿದರೆ ಮಿನಿಮಮ್ 30ರಿಂದ 40 ಕ್ಷೇತ್ರಗಳಿಗೆ ಚುನಾವಣೆ ಮಾಡೋಕ್ಕಾಗಲ್ಲ. ಕೆಲವೊಂದು ವೇವ್ ಇರುತ್ತೆ. ಸಿದ್ದರಾಮಯ್ಯ ಬಂದರೆ ಅಟ್ಲೀಸ್ಟ್ 2,000-3,000 ಓಟ್ ಟರ್ನ್ ಆಗುತ್ತೆ ಅಂತೇಳಿ. MB ಪಾಟೀಲ್ ಅಂತವರು ಅಲ್ಲೇ ಲೋಕಲ್ ಶಕ್ತಿ ಇದ್ರು, ಗೆಲ್ಲೋ ಶಕ್ತಿ ಇದ್ರು ಕೂಡ ಸಿದ್ದರಾಮಯ್ಯ ಬಂದರೆ ಎಕ್ಸ್ಟ್ರಾ 3,000-4,000 ಓಟ್ ಅವರಿಗೆ ಜಾಯ್ನ್ ಆಗುತ್ತೆ. ಹಂಗಾಗಿ ಮತ್ತೆ ಸಿದ್ದರಾಮಯ್ಯಗೂ ರಿಸ್ಕ್. ನಿಮಗೆ ಇಲ್ಲಿ ಕೋಲಾರದಲ್ಲಿ 10 ದಿನ 12 ದಿನ 15 ದಿನ ಸ್ಪೆಂಡ್ ಮಾಡಿದರೆ ಬೇರೆ ಕ್ಷೇತ್ರಗಳಿಗೂ ಆಮೇಲೆ ಇಲ್ಲಿ ಕಾರ್ಯಕರ್ತರ ನಾಡಿ ಮಿಡಿತ ಗೊತ್ತಿಲ್ಲ ಅವರಿಗೆ. ಲೀಡರ್ ನಂಬ್ಕೊಂಡು ಚುನಾವಣೆ ಮಾಡಂಗಿಲ್ಲ. ಇದುವರೆಗೂ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆದ್ದಿರೋದು 2 ಬಾರಿ. ಸಿದ್ದರಾಮಯ್ಯ ಗೆಲುವಿನ ಅನಿವಾರ್ಯತೆ ಪಕ್ಷಕ್ಕೆ ಎಷ್ಟಿದೆ ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಗೆಲುವಿನ ಅನಿವಾರ್ಯತೆ ಎರಡೂ ಕೂಡ 23 ಮತ್ತು 24 ಎರಡೂ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈಗ ಅಕಸ್ಮಾತ್ ಈ ಒಂದು ಕಳೆದ ಸಲ ಚಾಮುಂಡೇಶ್ವರಲ್ಲಿ ಬಿದ್ದ ಹೊಡೆತದಿಂದಲೇ ಅತ್ಯಂತ ದೊಡ್ಡದಾಗಿ ಮಾನಸಿಕವಾಗಿ ಘಾಸಿ ಆಗ್ಬಿಟ್ರು. 10 ಸಭೆ ಸಮಾರಂಭಗಳಲ್ಲಿ ಹೇಳ್ಕೊಂತಾನೆ ಬಂದಿದ್ದಾರೆ, ಮಾಧ್ಯಮಗಳ ಮುಂದೆನೂ ಹೇಳ್ಕೊಂಡ್ ಬಂದಿದ್ದಾರೆ, ನನಗೆ ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತ. ಆ ಒಂದು ಬೇಸರ ಎಕ್ಸ್ಟೆಂಡ್ ಆದ್ರೆ ಇಲ್ಲಿ ಏನಾದ್ರೂ ರಾಜಕೀಯವೇ ಎಂಡ್ ಆಯ್ತು ಅಂದ್ರೆ 24 ಏನ್ ಮಾಡ್ತಾರೆ ಅಂತ ಯಾರನ್ನ ತೋರಿಸಿ ಮತ ಕೇಳ್ತಾರೆ. ಯಾಕಂದ್ರೆ ಇಡೀ ಈಗ ಕಾಂಗ್ರೆಸ್ಗೆ ಒಂದು ಗೊತ್ತಾಗಿದೆ, ಅಲ್ಲಿ ಕೇಂದ್ರದಲ್ಲಿ ಒಂದು ಒಳ್ಳೆ ವರ್ಚಸ್ಸಿನ ನಾಯಕತ್ವ ಇಲ್ಲ. ಹೀಗಾಗಿ ರಾಜ್ಯವಾರು ಪ್ರಾದೇಶಿಕವಾಗಿ ಅಂತ ನೋಡಿದ್ರು ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಮಾಸ್ ಲೀಡರ್ಶಿಪ್ ಅನ್ನೋದು ಕಾಣ ಬರ್ತಾ ಇಲ್ಲ. ಇದ್ದಿದ್ರಲ್ಲಿ ಕರ್ನಾಟಕದಲ್ಲಿ ಅದು ಸಿದ್ದರಾಮಯ್ಯ ಅವರು ಚೆನ್ನಾಗಿ ಫುಲ್ಫಿಲ್ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಭರವಸೆ ಕೂಡ ಬ್ಯಾಂಕ್ ಅನ್ ಕೂಡ ಇದೆ ಹೈಕಮಾಂಡ್ಗೆ. ಸೊ ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಎರ ಎಂಡ್ ಆದ್ರೆ ಈಗ BSY ಅವರಿಲ್ಲದ ಪರಿಸ್ಥಿತಿ ಇಲ್ಲ, ಅಥವಾ ಅವರ ಶೂನ್ಯತೆಯಲ್ಲಿ ಹೇಗೆ BJP ಏನು ಒದ್ದಾಡ್ತಾ ಇದೆ ಅದಕ್ಕೂ ದೊಡ್ಡ ಮಟ್ಟದಲ್ಲಿ ದ್ವಿಗುಣ ಆಗುತ್ತೆ ಇವರು ಒತ್ತಡ ಅನ್ನುವಂತ ಒಂದು ಅರಿವು, ಕಾಮನ್ ಸೆನ್ಸ್ ಇರೋದ್ರಿಂದ ಸಿದ್ದರಾಮಯ್ಯ ಅನಿವಾರ್ಯತೆ ಇದೆ. BSY ಅವ್ರು ಇಲ್ಲದೆ ಇರುವಂತ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಿಕ್ಕೆ ಸಿದ್ದರಾಮಯ್ಯನವರ ಉಪಸ್ಥಿತಿ ಅವಶ್ಯಕತೆ ಆಗುತ್ತೆ. ಅವ್ರೇನಾರು ಆಬ್ಸೆಂಟ್ ಆಗೋದ್ರೆ ಅವ್ರ ಆಬ್ಸೆನ್ಸಿನ ಅಡ್ವಾಂಟೇಜು ಇವ್ರಿಗೆ ಸಿಗೋದಿಲ್ಲ ಅಂತ. ಇದೆಲ್ಲದ್ರ ನಡುವೆ ನಾವೇನ್ ಮಾಡಿದ್ವಿ, ನ್ಯೂಸ್ 18 ನಲ್ಲಿ ಜನರಿಗೆ ಕೇಳಿದ್ವಿ ನಮ್ಮ ಸಾಮಾಜಿಕ ಜಾಲತಾಣದ ಒಂದಷ್ಟು ವೇದಿಕೆಗಳಲ್ಲಿ, ಏನಪ್ಪ ಏನ್ ಹೇಳ್ತೀರಿ ಜನ, ನೀವು ಸಿದ್ದರಾಮಯ್ಯನವ್ರು ಸ್ಪರ್ಧೆ ಮಾಡ್ಬೇಕಾ, ಮಾಡಿದ್ರೆ ಗೆಲ್ತಾರ ಅಂತ. ಈ ರೀತಿ ಬಂತು ಅದರ ರಿಸಲ್ಟು. 59% ಜನ ಹೌದು ಗೆಲ್ತಾರೆ ಅಂತ ಹೇಳ್ತಾರೆ, ಆದರೆ 41% ಜನ ಗೆಲ್ಲಲ್ಲ ಅಂತ ಹೇಳ್ತಾರೆ. ಆದರೆ ಪ್ರಶ್ನೆ ಇರೋದು, ಈ 59% ಜನ ಗೆಲ್ತಾರೆ ಅಂತ ಹೇಳ್ತಿದಾರಲ್ಲ, ಇವರೇನು ಕೋಲಾರ ಮತದಾರರ ಅಲ್ವಲ್ಲ. ಅಲ್ಲಿರೋದು ಟ್ರಿಕ್ ಪಾರ್ಟ್ ಇರೋದು ಅಲ್ಲಿ. ಪಾಪ ಜನರಿಗೆ ಓವರ್ ಆಲ್ ಅಭಿಮಾನ ಮತ್ತು ನಿರೀಕ್ಷೆ ಇರ್ಬೋದು, ಆದರೆ ಅಲ್ಲಿ ಆಗಿರೋದು ಏನು ಅನ್ನೋದು ಪ್ರಶ್ನೆ.
ನಾವು ಕೇಳಿರುವಂಥ ನಾವು ನಡೆಸಿದ್ದಂಥ ಒಂದು ಸಮೀಕ್ಷೆಗೆ ಸ್ಪಂದನೆ ಮತ್ತು ಪ್ರತಿಕ್ರಿಯೆ ಬಂದಿರೋದು ಈ ರೀತಿ. 59% ಜನ ಸಿದ್ದರಾಮಯ್ಯನವ್ರು ಕೋಲಾರ ಸ್ಪರ್ಧೆ ಮಾಡಬೇಕು, ಮಾಡಿದರೆ ಗೆಲ್ತಾರೆ ಅಂತ ಹೇಳ್ತಾರೆ. 41% ಜನ ಗೆಲ್ಲಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಸುದ್ದಿ ವರದಿಯನ್ನು ನಾನು ಮುಗಿಸೋಂಥ ಸಂದರ್ಭದಲ್ಲಿ ಹೇಳ್ತೀನಿ, ಈ 59-41 ಆ್ಯಕ್ಚುಲಿ ಚಿಂತಾಜನಕ. ಆ್ಯಕ್ಚುಲಿ 80-20 ಆಗಬೇಕಾಗಿತ್ತು, ಅವಾಗ ಹೂನಪ್ಪ ವಿಶ್ವಾಸದ ವಾತಾವರಣ. 90-10 ಆಗಬೇಕಾಗಿತ್ತು, ಅವಾಗ ವಿಶ್ವಾಸದ ವಾತಾವರಣ. ಹೋಗ್ಲಿ ಅತ್ಲಕ್ 75-25 ಆಗಿದ್ರೆ ಒಪ್ಪಬೋದಾಯ್ತು ಪಟೇಲ್. ಇಲ್ಲಿ 59-41 ಬಹಳ ಕ್ಲೋಸ್ ಇದೆ ಫೈಟ್ ಇದು. ಮತ್ತೆ ನಾನು ಮತ್ತೆ ರಿಮೈಂಡ್ ಮಾಡ್ತೀನಿ, ವೋಟ್ ಮಾಡಿದವರೆಲ್ಲ ಕೋಲಾರ ನಿವಾಸಿಗಳಲ್ಲ. ಮುಂದೋಗೋಣ. ರಾಜ್ಯದಲ್ಲಿ ಇಲ್ಲಿವರೆಗೂ ದ್ವಂದ್ವ ಅಂತಿರೋದು ಅಥವಾ ಗೊಂದಲ ಅಂತಿರೋದು ಸಿದ್ದರಾಮಯ್ಯನವ್ರ ಸೀಟ್ ಬಗ್ಗೆ ಮಾತ್ರ ಅಲ್ಲ. ಬಿಜೆಪಿನಲ್ಲಿ ಅಕಸ್ಮಾತ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಮುಂದಿನ ಮುಖ್ಯಮಂತ್ರಿ ಯಾರು? ಅಮಿತ್ ಶಾ ಅವರು ದಾವಣಗೆರೆನಲ್ಲಿ ಏನು ಹೇಳಿದ್ರು? ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಮಾತನಾಡಿಲ್ಲ. ಓಕೆ, ಸ್ಥಳೀಯ ನಾಯಕರು ಏನು ಹೇಳ್ತಿದ್ದಾರೆ? JP ನಡ್ಡಾ ಅವರು ಏನು ಹೇಳಿದ್ದಾರೆ? ಮುಂದಿನ CM ಅನ್ನು ಹೈಕಮಾಂಡ್ ಆಯ್ಕೆ ಮಾಡುತ್ತೆ. ಇದೇ ಹೇಳಿರೋದು ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು. ಅಂದರೆ ಇದ್ರ ಮೂಲಕ ಒಂದು ಸುಳಿವೇನಾದ್ರು ಕೊಟ್ಬಿಟ್ರಾ? ಮುಂದೇನು ನಾನೇ CM ಅಂತಿದ್ದಾರೆ ಇವತ್ತಿನ CM ಬಸವರಾಜ ಬೊಮ್ಮಾಯಿ ಅವರು. ಅಂದರೆ ಇವರು ವೇದಿಕೆಗಳ ಮೇಲೆ ಇವ್ರಿಗೆ ಸಿಕ್ಕಿರುವಂಥ ಆಶ್ವಾಸನೆ, ದೊಡ್ಡ ನಾಯಕರು ಆಡಿರುವಂಥ ಮಾತು, ಅದರ ಆಧಾರದ ಮೇಲೆ ಇವ್ರು ಹೇಳ್ತಾರೆ. ನಿರಾಣಿ BSY ಅವರಿಗೆ ಸ್ಟೇಜ್ ಮೇಲೆ CM ಟಾಂಗ್ ಕೊಟ್ಬಿಟ್ರಲ್ಲ. ಒಂದು ಭಾಷಣದ ವೇಳೆ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ CM ಹೈಕಮಾಂಡ್ ನಿರ್ಧಾರ. ನಂತರ ಅದೇ ವೇದಿಕೆ ಮೇಲೆ ಭಾಷಣ ಕೊಡ್ಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಮುಂದಿನ CM ನಾನೇ. ಇಲ್ಲೂ ಎಲ್ಲೋ ಒಂದು ಕಡೆ BJP ವರ್ಸಸ್ BJP ಆಯ್ತಾ, ಮಾಜಿ ವರ್ಸಸ್ ಹಾಲಿ ಆಯ್ತಾ, ಎಣ್ಣೆ ಸೀಗೆಕಾಯಿ ಕಾಂಬಿನೇಷನ್ನು ನಮಗೆ ಇಲ್ಲಿ ಕಾಣುತ್ತಿರುವಂತೆ ಆಗ್ತಿದ್ಯಾ? ಯಾರ್ಯಾರು ಏನೇನು ಹೇಳಿದ್ರು ಕ್ವಿಕ್ಕಾಗಿ ಕೇಳ್ಬಿಡೋಣ. 40ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ. ಯಾರೋ ಒಬ್ಬೆ ಹೊಡೆದು ನಾವೇ ಮುಖ್ಯಮಂತ್ರಿ ಅಂತ ಹೇಳುವಂಥದ್ದಕ್ಕೇನು ಅರ್ಥ ಇಲ್ಲ. ನೀವೇನು ನೋಡ್ತೀರಾ ಎರಡೂ ಕಾರ್ಯಕ್ರಮ ಹೇಗಾಗುತ್ತೆ ಅಂತೇಳಿ. ಇಡೀ ರಾಜ್ಯದಲ್ಲಿ ಇದೇ ರೀತಿಯ ವಾತಾವರಣ ಇದೆ. ನೆಕ್ಸ್ಟ್ CM ಯಾರು ಸರ್? ಪಕ್ಷ ತೀರ್ಮಾನ ಮಾಡುತ್ತೆ. ಬೆಳಗ್ಗೆ ಕ್ಷೇತ್ರದಲ್ಲೂ ನೀರಾವರಿ ಎಲ್ಲ ಅಭಿವೃದ್ಧಿ ಎಲ್ಲವನ್ನು ಕೂಡ ಸಾವಿರಾರು ಮಾಡಿದ್ದಾರೆ. ಅದರ ಮುರುಗೇಶ್ ನನ್ನ ಕರ್ಕೊಂಡು ಹೋಗಿಲ್ಲ. ಅಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರೆ ಗೊತ್ತಾಗತ್ತೆ ಅಂತೇಳಿ ಕರೆದಿಲ್ಲ ಅವರು. ಚಿಂತೆ ಮಾಡಬೇಡ್ರಿ, ನಾನೇ ಮತ್ತೆ ಮುಂದೆ ಮುಖ್ಯಮಂತ್ರಿಯಾಗಿ ನಾ ಬರ್ತೇನೆ ಅಲ್ಲಿಗೆ. ಚಿಂತೆ ಮಾಡಬೇಡ್ರಿ, ನಾನೇ ಮತ್ತೆ ಮುಂದೆ ಮುಖ್ಯಮಂತ್ರಿಯಾಗಿ ನಾ ಬರ್ತೇನೆ ಅಲ್ಲಿಗೆ. ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇದ್ರ ಬಗ್ಗೆ ಚರ್ಚೆ. ಸಂದೇಶ ಅಲ್ಲಿ ಭಾಷಣ ಕೊಡ್ತಿರೋ ಜನರಿಗೆ, ಆ ಭಾಷಣದ ಸಂದೇಶ ಇರೋದು ಬೇರೆಯವ್ರಿಗೆ ಅಂತ ಮೊದಲು ಖಂಡಿತ. ಈಗ ನೋಡಿ, ಅವರು ಇಡೀ ಏನೋ ನಿರಾಣಿ ಅವರು ಆವತ್ತು ಏನು CM ರೇಸ್ ಏನಿತ್ತು ಯಡಿಯೂರಪ್ಪ ಇಳಿದ ನಂತರ ಯಾರು ಅಂತ, ಅವರು ಇಡೀ ದೆಹಲಿ ಮತ್ತು ವಾರಣಾಸಿ ಅಲ್ಲೆಲ್ಲ ಹೋಗಿ ಸುತ್ಕೊಂಬರೋ ಟೈಮಲ್ಲಿ ಇವರಿಲ್ಲೇ ಗಣೇಶನ್ ಥರ ಶಿವಪಾರ್ವತಿನ ಸುತ್ತದಂಗೆ BSY ಸುತ್ತಿ ಅವತ್ತೇನು ಮುಖ್ಯಮಂತ್ರಿ ಆದರೂ ಪಕ್ಕದಲ್ಲೇ ಇದ್ದು ಬೊಮ್ಮಾಯಿ ಅವರು. ಅವತ್ತು ನನಗೆ ಇನ್ನೂ ನೆನಪಿದೆ, ಸುದ್ದಿಗೋಷ್ಠಿಯಲ್ಲಿ ರಾಜಭವನದಲ್ಲಿ ಏನು ಬೆಂಬಲದ ಪತ್ರವನ್ನು ಕೊಟ್ಟು ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಹೊರಗಡೆ ಬಂದು ಮಾತಾಡಿದಾಗ ಕನಿಷ್ಠ ಒಂದು 18-20 ಸಲ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಅಂತ ಹೇಳ್ತಾನೆ ಬಂದರು ಅಂತ. ಅದಾದ ನಂತರ ಅಮಿತ್ ಶಾ ಅವರು ಏನು ದಾವಣಗೆರೆಯಲ್ಲಿ ಕೊಟ್ಟಂಥ ಒಂದು ಸಂದೇಶ ಏನಿತ್ತು, ಮುಂದೆ ಏನು ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಚುನಾವಣೆ ಅಂತ. ಅದಾದ ನಂತರ ಚುನಾವಣೆಗೆ ಹತ್ತಿರದಲ್ಲಿ ಮೊನ್ನೆ ಕರಾವಳಿಯಲ್ಲಿ ಏನು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಇವರ ಕೈಯನ್ನು, ಬೊಮ್ಮಾಯಿ ಅವರ ಕೈಯನ್ನು ಬಲಪಡಿಸಿ ಅಂತ ಒಂದು ಏನು ಸಂದೇಶ ಕೊಟ್ಟರು. ಅದೆರಡರ ಮಧ್ಯೆ ತುಂಬ ನೀರು ಹರಿದಿದೆ. ಈಶ್ವರಪ್ಪ ಮಾತಾಡಿದ್ದಾರೆ, ಶೆಟ್ಟರ್ ಮಾತಾಡಿದ್ದಾರೆ. ಇವರು ಕೂಡ ಒಂದೆರಡು ಸಮಾವೇಶಗಳಲ್ಲಿ ಭಾವನಾತ್ಮಕವಾಗಿ ಅಧಿಕಾರ ಶಾಶ್ವತ ಅಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಸಂಬಂಧ ಮೊದಲ ದಿನದಿಂದ ಇವತ್ತಿನವರೆಗೂ ಹಾಗೇ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಕಾಣಿಸ್ಕೊಂಡು ಕೂಡ ಇದೆ. ಇವರು ಹೈಕಮಾಂಡನ್ನು ಮ್ಯಾನೇಜ್ ಮಾಡಿರೋ ರೀತಿ ಅಥವಾ ಪಕ್ಷವನ್ನು ಮ್ಯಾನೇಜ್ ಮಾಡಿರೋ ರೀತಿ, ಕ್ರಿಯೆಗೆ ಪ್ರತಿಕ್ರಿಯೆ ಇರ್ಬೋದು, ಪಕ್ಷದ ಸೈದ್ಧಾಂತಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ತಮ್ಮದೇ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಿರ್ಬೋದು, ಎಲ್ಲದರಲ್ಲೂ ಕೂಡ ಯಡಿಯೂರಪ್ಪರ ಒಂದು ಪ್ರಭಾವ ವಲಯದಿಂದ ಹೊರಗಡೆ ಬಂದು ಒಂದು ನಾಯಕತ್ವ ಗುಣವನ್ನು ಸಾಫ್ಟ್ ಆಗಿ ತೋರಿಸ್ಕೊಂಡು ಬಂದಿದ್ದಾರೆ. ಸೊ ಅದು ಎಲ್ಲ ಒಂದು ಕಡೆ ನನ್ನ ನಿರೀಕ್ಷೆಗೆ ಮೀರಿ ಅಥವಾ ನನ್ನ ನಿರೀಕ್ಷೆಯ ಹಾದಿಯಲ್ಲಿ ಇವರಿಲ್ಲ ಅನ್ನೋಂಥದ್ದು ಯಡಿಯೂರಪ್ಪನವ್ರಿಗೂ ಗೊತ್ತಾಗಿದೆ. ಯಡಿಯೂರಪ್ಪನ ಮೀಟ್ ಮಾಡುವಂಥ ಪ್ರಯತ್ನ ತುಂಬ ನಾಯಕರುಗಳು ಬೊಮ್ಮಾಯಿ ಅವ್ರ ವಿಚಾರದಲ್ಲಿ ಮಾಡಿದ್ದಾರೆ ಅಂತ ಗೊತ್ತು. ಮತ್ತು ವಿಜೇಂದ್ರ ಅವ್ರ ವಿಚಾರದಲ್ಲಿ ಅಷ್ಟಕ್ಕಷ್ಟೇ ಒಂದು ಚೌಕಾಸಿ ಸರಿಯಾಗಿ ನಡೆದಿಲ್ಲ, ಇವರು ಸರಿಯಾಗಿ ಕನ್ವೆ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಓಪನ್ ಸೀಕ್ರೆಟ್ ರಾಜ್ಯ ರಾಜಕಾರಣದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು. ಯಡಿಯೂರಪ್ಪನವ್ರು ಅವರಾಗೇನು ಹೇಳಿಲ್ಲ, ಆದರೂ ಕೂಡ ಅವರು ಹೇಳಿದ ನಂತರ ಇವ್ರು ಕೊಟ್ಟಂಥ ರಿಯಾಕ್ಷನ್ ಇದೆಯಲ್ಲ, ಆ ಟೈಮಿಂಗ್ ಇದೆಯಲ್ಲ, ಆ ಒಂದು ಟೆಂಡೆನ್ಸಿ, ಅರ್ಜೆನ್ಸಿ ಎಲ್ಲವೂ ಕೂಡ ಇಲ್ಲಿ ತೂಕ ಮಾಡುವಂಥದ್ದು. ಅಲ್ಲ, ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಯಾಕೆ ಸಂಶಯಾಸ್ಪದ ಅಥವಾ ಈ ರೀತಿ ಚರ್ಚೆಗೆ ಗ್ರಾಸ ಆಗುತ್ತೆ ಅಂದ್ರೆ ಚಿದಾನಂದ ಪಟೇಲ್ ವೇದಿಕೆ ಮೇಲೆ ವರಿಷ್ಠರು ಹೇಳ್ತಾರೆ ಇವರೇ ಮುಂದಿನ ಮುಖ್ಯಮಂತ್ರಿ ಅಂತ, ಆದ್ರೆ ಸ್ಥಳೀಯವಾಗಿ ಅದನ್ನ ಒಪ್ಪೋ ಪರಿಸ್ಥಿತಿ ಇಲ್ಲ ಅಂತ.
ಇಲ್ಲಿ 3 ಫ್ಯಾಕ್ಟರ್. ಒಂದು, ನಿರಾಣಿಯವರು ಆರಂಭದಲ್ಲೂ ಕೂಡ CM ಹುದ್ದೆಗೆ ಭಾಳಷ್ಟು ಟ್ರೈ ಮಾಡಿದ್ರು ಆಫ್ಟರ್ BSY. ನಂತರ ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ಒಂದಷ್ಟು ಇಂಟಾಲರೆನ್ಸು ಪಕ್ಷದೊಳಗಡೆ ಆರಂಭ ಆಯಿತು, ಯತ್ನಾಳು ಬೇರೆ ಬೇರೆಯವರು. ಆ ಸಂದರ್ಭದಲ್ಲೂ ಕೂಡ ಮುರುಗೇಶ್ ಆರ್ ನಿರಾಣಿಯವರು ಭಾಳಷ್ಟು ಪ್ರಯತ್ನ ಮಾಡಿದರು. ಮುಂಬೈಗೆ ಹೋದರು, ವಾರಣಾಸಿಗೆ ಹೋದರು, ದೆಹಲಿಗೆಲ್ಲ ಹೋದರು. ಆ ಸಂದರ್ಭ ಗೊತ್ತಿತ್ತು ಯಾರಿಗೆ, ಬಸವರಾಜ ಬೊಮ್ಮಾಯಿಗೆ. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಮತ್ತು ನಿರಾಣಿಯವರು ಒಳ್ಳೆ ಫ್ರೆಂಡ್ಸು. ಆದರೆ ರಾಜಕಾರಣ ಅಧಿಕಾರ ಅಂತ ಸಂದರ್ಭ ಬಂದಾಗ ಈ ಫ್ರೆಂಡ್ಶಿಪ್ ಬರಲ್ಲ, ಅಧಿಕಾರ ಅನ್ನೋದು ಬರುತ್ತೆ. ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಪಕ್ಕದ ರಾಜ್ಯನೇ ಇದೆ. ಚಂದ್ರಬಾಬು ನಾಯ್ಡು ಅವ್ರ ಸ್ವಂತ ಮಾವ NTRನೇ ಮುಗಿಸಿ ಅವರು ಚೀಫ್ ಮಿನಿಸ್ಟರ್ ಆದರು, ಆಯಿತಾ. ಆ ರೀತಿ ಒಂದು ಕಡೆ ನಿರಾಣಿಯವರೆಗೂ ಮೆಸೇಜ್ ಪಾಸ್ ಮಾಡೋಕ್ಕೆ ಈ ವೇದಿಕೆ ಬಳಸ್ಕೊಂಡ್ರು, ನಿರಾಣಿಯವರ ಹೆಸರನ್ನೇ ತಗೊಂಡಿದ್ದಾರೆ ಅವರು, ಆಯಿತಾ. ಮತ್ತೊಂದು ಕಡೆ ಇನ್ನೊಂದು ಪ್ರಮುಖವಾಗಿ ಜನರಿಗೂ ಕೂಡ ಮತ್ತೆ ಈ ರಾಜ್ಯದಲ್ಲಿ ಇನ್ನೊಬ್ಬರು ಲಿಂಗಾಯತರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿತ್ತು. ಎಲ್ಲದರ ನಡುವೆ BSY ಅನುಪಸ್ಥಿತಿ ಅಂತ ಹೇಳ್ತಿದ್ದಾರೆ. ಇಲ್ಲ, ಇಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಲಿಂಗಾಯತ್ ಲೀಡ್ರು, ಹೈಕಮಾಂಡ್ ಎಲ್ಲರೂ ಕೂಡ ಪರೋಕ್ಷವಾಗಿ ಇವ್ರು ಪರವಾಗಿದೆ ಅನ್ನೋದನ್ನ ಸಂದೇಶವನ್ನು ರವಾನೆ ಮಾಡಿದ್ರು. ನಾನು ಕೂಡ ಉಪಸ್ಥಿತಿ ಇದ್ದೀನಿ, ನೆಕ್ಸ್ಟ್ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮುಖಾಂತರ ಈ 3 ಫ್ಯಾಕ್ಟರ್ನ ಜನರ ಮುಂದೆ ಅದ್ಭುತವಾಗಿ ಒಳ್ಳೆ ಸ್ಟೇಜ್ ಮ್ಯಾನೇಜರ್ ಬಸವರಾಜ ಬೊಮ್ಮಾಯಿ ಅವರು ಅದ್ಭುತವಾಗಿ ಆ ಸ್ಟೇಜನ್ನು ಬಳಸ್ಕೊಂಡ್ರು ಅಂತ ಹೇಳ್ಬೋದು. ರೈಟ್. ಅಲ್ಲ, ಮುಂದುವರೋಣ. ಬರೀ CM ಲೆವೆಲಲ್ಲಿ ಮಾತ್ರ ಅಲ್ಲ ಇದು BJP ವರ್ಸಸ್ BJP. ಶಾಸಕರು ಅವರ ಮುಂದಿನ ಸ್ಪರ್ಧೆಯ ಸಾಧ್ಯತೆ ಬಗ್ಗೆ ಕೂಡ BJP ವರ್ಸಸ್ BJP ಪರಿಣಮಿಸ್ಬಿಟ್ಟಿದೆ. ಕರ್ನಾಟಕ BJP ನಾಯಕರ ಆಂತರಿಕ ಕದನ ಬರೋಬ್ಬರಿ 10 ಪ್ರಬಲ ನಾಯಕರ ಜಟಾಪಟಿಯಲ್ಲಿ ನಿರತರಿದ್ದಾರೆ. BJP ರೆಬೆಲ್ಸ್ ಮೇಲೆ ಕಣ್ಣಿಟ್ಟ ಕಾಂಗ್ರೆಸ್ ಮತ್ತು JDS. ಕಾಂಗ್ರೆಸ್ಸಿಗೆ ತನ್ನದೇ ಆದ ಸಂಕಷ್ಟಗಳಿದೆ. ಈಗ ಅಭ್ಯರ್ಥಿ ಆಯ್ಕೆಯಲ್ಲಿ ಅವರು ಎದುರಿಸ್ತಿರುವಂಥ ಸವಾಲುಗಳನ್ನ ನಾವು ನೋಡ್ತಿದ್ದೀವಿ. ಬಟ್ ಇದರ ನಡುವೆ ಪಕ್ಕದ ಮನೆಯಲ್ಲಿ ಅಸಮಾಧಾನ ಇರೋದಾದರೆ ಆ ಅಸಮಾಧಾನದ ಲಾಭ ಅನುಕೂಲವನ್ನು ನಾವು ಪಡ್ಕೊಳ್ಳೋದಾದರೆ ಯಾಕಾಗಬಾರ್ದು? ಈಗ 5,000 ವೋಟ್ ನಾನು ಕಳ್ಕೊತೀನಿ, ಬಟ್ ಬೇರೆಯವ್ರು ಬರೋರಿಂದ 10,000 ವೋಟ್ ಬರುತ್ತೆ ಅಂದರೆ ಈ 5,000 ಕಳ್ಕೊಳ್ಳೋಕೆ ರೆಡಿ. ಕಡಿಮೆ ಕಳ್ಕೊಂಡು ಜಾಸ್ತಿ ಪಡ್ಕೊಳ್ಳೋದಕ್ಕೆ ಯಾವ ರಾಜಕೀಯ ಪಕ್ಷ ಒಪ್ಪೋದಿಲ್ಲ. ಇನ್ನು JDS ತನ್ನದೇ ಆದ ಕಷ್ಟಗಳನ್ನ ಎದುರಿಸ್ತಿದೆ. ಕೆಲವು ಕ್ಷೇತ್ರಗಳಲ್ಲಿ ಒಂದು ಪ್ರಬಲ ಅಭ್ಯರ್ಥಿ ಅಂತ ಸಿಗ್ತಿಲ್ಲ. ಹಂಗಾಗಿ ಅವರು ಕೂಡ BJPಯಲ್ಲಿ ಅಸಮಾಧಾನಗೊಂಡಂಥ ಅಭ್ಯರ್ಥಿಗಳನ್ನು ಯಾಕೆ ಕರ್ಕೋಬಾರ್ದು ಪಕ್ಷಕ್ಕೆ ಅನ್ನೋ ಚಿಂತನೆಯಲ್ಲಿದ್ದಾರೆ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ. ಇಲ್ಲಿ ಒಂದಾಗೊಂದು ನಾವು ಸ್ಪರ್ಧೆ ಯಾವ್ದ್ಯಾವುದು ಅಂತ ನೋಡ್ತಾ ಹೋದರೆ ಒಂದು ಕಡೆ ಸೋಮಣ್ಣ ವರ್ಸಸ್ ವಿಜೇಂದ್ರ ನಡೀತಿದೆ. CT ರವಿ ವರ್ಸಸ್ MP ಕುಮಾರಸ್ವಾಮಿ ಚಿಕ್ಕಮಗಳೂರಲ್ಲಿ, KS ಈಶ್ವರಪ್ಪನವರು ವರ್ಸಸ್ ಆಯನೂರು ಮಂಜುನಾಥ್ ಶಿವಮೊಗ್ಗದಲ್ಲಿ, ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಬೆಳಗಾವಿ ಅಥಣಿಯಲ್ಲಿ, ಭೈರತಿ ಬಸವರಾಜ್ ನಂದೀಶ್ ರೆಡ್ಡಿ ಇಲ್ಲಿ ಬೆಂಗಳೂರಿನ KR ಪುರಂದಲ್ಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅಪ್ಪು ಪಟ್ಟಣ್ ಶೆಟ್ಟಿ ಬಿಜಾಪುರದಲ್ಲಿ. ಈ ರೀತಿ 5 ಸೆಟ್ ಆಫ್ ಕ್ಯಾಂಡಿಡೇಟ್ಸು, ಅಂದರೆ ಒಬ್ಬರು ಹಾಲಿ ಇರ್ಬೋದು, ಒಬ್ಬರು ಮಾಜಿ ಇರ್ಬೋದು, ಅಥವಾ ಭಾವಿ ಬರ್ಬೋದು. ಇಲ್ಲಿ ಪ್ರಶ್ನೆ ಇರೋದು BJP ವರ್ಸಸ್ BJP ಆಗೋದ್ರೆ ಈ ಸಂದರ್ಭದಲ್ಲಿ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಬೆಳವಣಿಗೆ ಯಾವ ಪಕ್ಷಕ್ಕೆ ಲಾಭ ಮಾಡಿಕೊಡುತ್ತೆ? ಮತ್ತೊಮ್ಮೆ ಏನೋ ಒಂದು ರೀತಿಯಲ್ಲಿ ಕದನ ವಿರಾಮ ಇತ್ತು ಮಹೇಶ್ ಕುಮಟಳ್ಳಿ ಲಕ್ಷ್ಮಣ್ ಸವದಿ ವಿಷಯದಲ್ಲಿ, ಆದರೆ ಇನ್ನೂ ವಿರಾಮ ಇಲ್ಲ ಅನ್ನೋದು ನಿನ್ನೆಯ ಹೇಳಿಕೆ ಇವತ್ತಿನ ಬೆಳವಣಿಗೆ ತೋರಿಸ್ತಿದೆ. ಮಧು, ನೋಡಿ ನಿಖಿಲ್, ಹೆಸರುಗಳನ್ನೆಲ್ಲ ನೀವೇ ಹೇಳಿದ್ರಿ, ಯಾವ್ಯಾವ ಭಾಗದಲ್ಲಿ ಯಾರ್ಯಾರ ಜನರುವೆ ಜಟಾಪಟಿ ಇದೆ ಅಂತ. 2 ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ ಈ ಸಲದ ಎಲೆಕ್ಷನಲ್ಲಿ. ಬೇರೆ ಎಲ್ಲ ರಾಜ್ಯಗಳ ಚುನಾವಣೆಯಲ್ಲಿ ಏನು ಪಕ್ಷದಲ್ಲಿ ಆಪರೇಷನ್ ಅಂತ ಬಂದಾಗ ಕಾಂಗ್ರೆಸ್ ಅಥವಾ ಯಾವುದೇ ಅಲ್ಲಿನ ಒಂದು ಪ್ರತಿಪಕ್ಷ ಯಾವುದಿತ್ತು ಅಥವಾ ಆಡಳಿತ ಪಕ್ಷ ಯಾವುದಿತ್ತು ಅದರಿಂದ BJPಗೆ ಬರ್ತಾರೆ ಅನ್ನುವಂಥದ್ದು ಒಂದು ಪರ್ಸೆಪ್ಷನ್ ಇತ್ತು. ಅದೇ ರೀತಿ ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇತ್ತು. ಆದರೆ ಇಲ್ಲಿ ಕರ್ನಾಟಕದಲ್ಲಿ BJPಯಿಂದನೂ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇದ್ದಾವೆ ಕ್ಯಾಂಡಿಡೇಟ್ಗಳು, ಅಲ್ಲೂ ಕೂಡ ಅಸಮಾಧಾನಿತರಿದ್ದಾರೆ ಅನ್ನುವಂಥ ಒಂದು ಏನು ಪರ್ಸೆಪ್ಷನ್ನ ಬಿಲ್ಡ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಒಂದು ಮಟ್ಟಿಗೆ ಯಶಸ್ವಿಯಾಗಿದೆ. ಇನ್ನೊಂದು, ಪಕ್ಷದಲ್ಲಿ ಏನು ಕಳೆದ ಸಲ KJP BJP ಅಂತಾಯಿತು, ಒಂದು ದೈತ್ಯ ಶಕ್ತಿ ವರ್ಸಸ್ ಒಂದು BJP, ಮತ್ತೊಂದು ಪಕ್ಷದ ದೈತ್ಯ ಶಕ್ತಿ ಅಂತಾಯಿತು, ಮುಖಾಮುಖಿ ಆಯಿತು ಅನ್ನೋದಾಯಿತು. ಈ ಸಲನೂ ಕೂಡ ಎಲ್ಲ ಆ ರೀತಿ ಆಗಿಬಿಡುತ್ತೋ ಅನ್ನೋಂಥ ಒಂದು ಸಂದರ್ಭ ಇದ್ದಾಗ ಏನು BSY ಅವ್ರನ್ನ ಸಮಾಧಾನ ಮಾಡಿದ್ರು ಅನ್ನೋದೆಲ್ಲ ಬಂತು. ಆದರೆ ಔಟ್ಲೆಟ್ಗಳನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ BJP ಇನ್ನೂ ಕೂಡ ಅಷ್ಟೆಲ್ಲ ಪ್ರಬಲ ಹೈಕಮಾಂಡ್ ಇದ್ರೂ ಕೂಡ ಈ ಜಿಲ್ಲಾ ಮಟ್ಟದಲ್ಲಿರುವಂಥ ಔಟ್ಲೆಟ್ಗಳನ್ನು ಆಗ್ತಾ ಇಲ್ಲ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಅಲ್ಲಿ ಕಿತ್ತಾಟ, ಕಾಂಗ್ರೆಸ್ ಅಲ್ಲಿ ಬಣ ರಾಜಕೀಯ, JDS ಅಲ್ಲಿ ಕೌಟುಂಬಿಕ ಕಲಹ ಅಂತ ಏನು BJP ಅವರು ಮಾತನಾಡ್ತಾ ಇದ್ರು, ಆ ಮಾತಿಗೆ ವ್ಯತಿರಿಕ್ತವಾಗಿ ಇಲ್ಲಿ ಪ್ರದರ್ಶನ ಏನಾಗ್ತಾ ಇದೆ, ಇದು ಬೇರೆ ಮೆಸೇಜ್ ಅನ್ನ ಮತದಾರರಲ್ಲೂ ಕೂಡ ಕೊಡ್ತಾ ಇದೆ. ಇದರ ಮಟ್ಟಿಗೆ ಈ ಕರ್ನಾಟಕ BJPಯ ಮಟ್ಟಿಗಂತೂ ಏನು ವರಿಷ್ಠರಿಗಂತೂ ಭಾರಿ ತಲೆನೋವಾಗಿರಲಿಲ್ಲ. ಹಿಡಿತ, ಪ್ರಬಲ ನಾಯಕತ್ವ ಎಲ್ಲವೂ ಇದ್ರೂ ಕೂಡ ಇಲ್ಲಿನ ಔಟ್ಲೆಟ್ಗಳನ್ನು ಮ್ಯಾನೇಜ್ ಮಾಡೋದು ಯಾಕೆ ತಲೆನೋವಾಗ್ತಿದೆ ಅನ್ನೋದಕ್ಕೆ ಇಲ್ಲಿರುವಂಥ ಜಾತಿ ಸಮೀಕರಣಗಳು ಕೂಡ ಕಾರಣ ಆಗಿದೆ. ಅಲ್ಲ, ಆದರೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಪ್ರಾದೇಶಿಕವಾಗಿರುವಂಥದ್ದು, ಕ್ಷೇತ್ರ ಮಟ್ಟದಲ್ಲಿ ಆಗ್ತಿರುವಂಥದ್ದು. ಈಗ ಚಾಮರಾಜನಗರ ವಿಷಯದಲ್ಲಿ ಸೋಮಣ್ಣ ಅವರು ವಿಜೇಂದ್ರ ಅವ್ರಿಗೆ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಆದರೆ ಚಾಮರಾಜನಗರದಲ್ಲಿ ಇವ್ರ ಅಭ್ಯರ್ಥಿ ನಿಲ್ಲಿಸ್ಬೇಕು ಅಂತ ಇವರು, ಅವ್ರ ಅಭ್ಯರ್ಥಿ ನಿಲ್ಲಿಸ್ಬೇಕು ಅಂತವರು. ಅಥಣಿ ಬೆಳಗಾವಿ 18 ಕ್ಷೇತ್ರ, ಅಲ್ಲಿ ರಮೇಶ್ ಜಾರಕಿಹೊಳಿ ಅವ್ರು ಮುನಿಸ್ಕೊಂಡ್ರೆ ಅವ್ರಿಗೇನು ರಾಜಕೀಯ ಭವಿಷ್ಯ ಇಲ್ಲ, ಅನಿವಾರ್ಯ ಅಂತೇನಿಲ್ಲ. ನಾನು ಮುಳುಗಿದ್ರು ಪರವಾಗಿಲ್ಲ, ಜೊತೆಗೆ ತಗೊಂಡು ಮುಳುಗ್ತೀನಿ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ರೆ ಪಟೇಲ್, ಅದರ ಪರಿಣಾಮಗಳು ಏನು?
ಎವ್ರಿ ವೋಟ್ ಎವ್ರಿ ಸೀಟ್ ಕೌಂಟ್ಸ್ ಈ ಎಲೆಕ್ಷನಲ್ಲಿ. ಈ ರೀತಿ 5 ಕಡೆ ನಾವು 5 ಹೇಳಿರೋದು, ಇನ್ನೊಂದು 5 ದಿವಸ ಕೊಟ್ರೆ ಇನ್ನೊಂದು 5 ಬರ್ತವೆ. ಪಟೇಲ್, ಪ್ರಶ್ನೆ ಇರೋದು ಕೋಡ್ ಆಫ್ ಕಾಂಡಕ್ಟ್, ಚುನಾವಣೆ ಡೇಟ್ ಡಿಕ್ಲೇರ್ ಆದಮೇಲೆ ಆಗುವಂಥ ಬೆಳವಣಿಗೆಗಳು. ಎಕ್ಸಾಂಪಲ್, ಈ ಆಯನೂರು ಮಂಜುನಾಥರು ಹರಕುಬಾಯಿ ಅಂತ ಹೇಳ್ತಾರೆ. ಹರಕುಬಾಯಿ ಅಂದ್ರೆ ಯಾರಿಗೆ ಹೇಳ್ಬೇಕು ಹೇಳಿ? ಮತ್ತೆ ಅದು ಸ್ಪಷ್ಟನೆ ಕೊಡ್ತಾರೆ, ಹರಕುಬಾಯಿ ಅಂದ್ರೆ ಈಶ್ವರಪ್ಪ ಅಂತ ತಿಳ್ಕೊಬೇಕಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಹೇಳ್ತಾರೆ, ಜಾತಿ ಧರ್ಮ ನಡುವೆ ಸಂಘರ್ಷ ಇದೆ, ಆ ಸಂಘರ್ಷಕ್ಕೆ ಕೊನೆ ಆಡೋಣ, ಸೌಹಾರ್ದತೆಯಿಂದ ಬಾಳೋಣ ಅಂತ ಹೇಳ್ತಾರೆ. ಯಾರ ವಿರುದ್ಧ ಮಾತಾಡ್ತಾರೆ. ಮತ್ತೊಂದು ಕಡೆ ಸೋಮಣ್ಣ ವಿರುದ್ಧ ಅಲ್ಲಿ ವಕ್ತಾರರೇ ಮಾತಾಡ್ತಾರೆ. ಗೋ ಬ್ಯಾಕ್. ನೀವು ಸೌದಿದ ವಿಚಾರ ತೊಳಿ. ಸೌದಿ ಯಾರು ಸೋತಿದ್ದವ್ರನ್ನ MLC ಮಾಡಿ ಉಪಮುಖ್ಯಮಂತ್ರಿ ಮಾಡಿದ್ರು. BL ಸಂತೋಷ್ ಒರಿಜಿನಲ್ ಕ್ಯಾಂಡಿಡೇಟ್ ಅವರು. ಈ ಕಡೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸ್ಬೇಕು ಅಂತ ಹೇಳ್ತಾರೆ. ಆದರೆ ಬೇರೆ ಯಾರೇ ಒಬ್ಬ ನಾಯಕ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾತಾಡ್ತಿಲ್ಲ. ಸೌದಿ ಇರ್ಬೋದು, ಕೋರೆ ಫ್ಯಾಮಿಲಿ ಇರ್ಬೋದು, ಕತ್ತಿ ಫ್ಯಾಮಿಲಿ ಇರ್ಬೋದು, ಜೊಲ್ಲೆ ಫ್ಯಾಮಿಲಿ ಇರ್ಬೋದು. ಅಲ್ಲಿ ಬೆಳಗಾವಿ ಅಂತ ಜಿಲ್ಲೆಗಳಲ್ಲಿ ವೈಯಕ್ತಿಕವಾದ ಮಾತ್ರ ತಿಕ್ಕಾಟ, ವೈಯಕ್ತಿಕ ರಣರಂಗ. ಅಲ್ಲಿ ಪಕ್ಷ ಅಂತ ಬರಲ್ಲ. ಅಲ್ಲಿಗ ಇವರೆಲ್ಲರಿಗೂ ಎದುರಾಳಿ ರಮೇಶ್ ಜಾರಕಿಹೊಳಿ ಒಬ್ಬರೇ. ಮತ್ತು ಈ ಕುಮಟಳ್ಳಿ ಮತ್ತು ಲಕ್ಷ್ಮಣ್ ಸವದಿ ಯಾಕಂತ ಹೇಳಿದ್ರೆ, ಒಂದು ವೇಳೆ ಈ ಬಾರಿ ಮತ್ತೆ ಕುಮಟಳ್ಳಿ ಗೆದ್ದರು, ಕ್ಷೇತ್ರ ಸಿಕ್ಬಿಟ್ರೆ ಲಕ್ಷ್ಮಣ್ ಸವದಿ ಕ್ಷೇತ್ರ ಇಲ್ದಂಗೆ ಆಗುತ್ತೆ. ಅವ್ರಿಗೆ ಅನಿವಾರ್ಯತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ BL ಸಂತೋಷ್ ಅವರು ಕೃಪಾ ಕಟಾಕ್ಷ ಇಟ್ಕೊಂಡು ಏನೋ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಇದು ಬೇರೆ ರೀತಿ ಆಗುತ್ತೆ. ಅದೇನು ಹೇಳ್ತಾರೆ, ಇಬ್ಬರ ಗುದ್ದಾಡ್ತಲ್ಲಿ 3ನೇ ಲಾಭ. ನೋಡಿ, ಈ ಎಂಟೈರ್ ಈ ಚಟುವಟಿಕೆಗಳೆಲ್ಲದರಲ್ಲೂ ಒಂದು ಅಂಶ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಒಂದು, ಇಲ್ಲಿನ ನಾಯಕರ ಬೆಂಬಲದಿಂದ ಕೆಲವರು ಮಾತಾಡ್ತಾ ಇದ್ದಾರೆ, ಇಲ್ಲ ದಿಲ್ಲಿಯ ನಾಯಕರ ಬೆಂಬಲದಿಂದ ಕೆಲವರು ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವ್ರು ಮಾತನಾಡ್ತಿರೋದ್ರಲ್ಲೂ ಕೂಡ ಈ ಏನು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕೆಲಸ ನಡೀತಾ ಇದೆ ಅಥವಾ ಯಾರ ಕೈ ಇದೆ ಅದು ಈ ಸಲದ ಎಲೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಲ್ಲ, ಇಲ್ಲಿ ಯಾರದೇ ಕಾರಣದ ಕೈಗಳಿರ್ಲಿ, ಇವ್ರು ಲಾಸ್ಟ್ ಅಲ್ಲೋ ಕಾಂಗ್ರೆಸ್ ಕೈ ಹಿಡಿದು ಬಿಟ್ರೆ ಈ ಪಕ್ಷಕ್ಕೆ ತೊಂದ್ರೆ. ಚಿದಾನಂದ್ ಪಟೇಲ್, ಮಧು, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು.